ಶುಭ ವಂದನೆಗಳು ವೀಕ್ಷಕರೇ. ಕ್ರಿಸ್ತೇಸು ಸ್ವಾಮಿಯ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಸರೆ ಟಿವಿ ಅರ್ಪಿಸುವ ಸುವಾರ್ತಿಕ ಎನ್ನುವ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ಸುವಾರ್ತಿಕರನ್ನು ನಾವು ಪರಿಚಯಿಸ್ತೇವೆ, ಅನೇಕ ಸುವಾರ್ತಿಕರನ್ನು ನಾವು ಸಂದರ್ಶನ ಮಾಡ್ತೇವೆ. ಹೇಗೆ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ವೈಯಕ್ತಿಕ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿರಿ, ನೀವು ಸುವಾರ್ತೆ ಸೇವೆಗೆ ಬರುವುದಕ್ಕೆ ಏನು ಪ್ರೇರೇಪಣೆ, ಅಥವಾ ನಿಮ್ಮ ಸುವಾರ್ತೆ ಸೇವೆಯಲ್ಲಿ ದೇವರು ನಿಮ್ಮ ಜೀವಿತಗಳಲ್ಲಿ ಮಾಡಿದಂಥ ಮಹತ್ ಕಾರ್ಯಗಳೇನು, ಇಂಥ ಪ್ರಶ್ನೆಗಳನ್ನು ನಾವು ಕೇಳುತ್ತಾ ಸುವಾರ್ತಿಕರನ್ನು ನಾವು ಸಂದರ್ಶಿಸ್ತೇವೆ. ಇಂದು ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮಧ್ಯೆಯಲ್ಲಿ ಬಂದಿದ್ದೇನೆ. ಸುವಾರ್ತಿಕ ಸೇವೆಯಲ್ಲಿ ಹೆಚ್ಚು ಕಡಿಮೆ 46 ವರ್ಷಗಳನ್ನು ಕಳೆದು ಮಕ್ಕಳ ಮಧ್ಯದಲ್ಲಿ ಅಭೂತಪೂರ್ವವಾದಂಥ ಸುವಾರ್ತೆಯ ಸೇವೆಯನ್ನು ಮಾಡಿ, ನಮ್ಮ ಅನಿಸಿಕೆಯ ಪ್ರಕಾರ ಅವರು ಸುವಾರ್ತೆ ಯಾರ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಿದರು ಅವರು ಕೂಡ ಈಗ ಅನೇಕರು ಸುವಾರ್ತಿಕರಾಗಿದ್ದಾರೆ ಎನ್ನುವಂಥ ಹೆಗ್ಗಳಿಕೆ ಈ ದೇವರ ಸೇವಕರಲ್ಲಿದೆ. ಪ್ರಿಯರೇ, ಈ ದಿವಸದಲ್ಲಿ ನಾವು ಬಹಳ ಸಂತೋಷದಿಂದಲೂ ಗೌರವದಿಂದಲೂ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇವೆ ಬ್ರದರ್ ಫ್ರಾಂಕ್ಲಿನ್ ಜಯರಾಜ್. ನಿಮ್ಮ ಮುಂದೆ ನಿಮಗೆ ಧನ್ಯವಾದಗಳು, ಬಂದದಕ್ಕೆ ವಿಶೇಷವಾಗಿ ವಂದನೆಗಳು. ನಾವು ಈ ಕಾರ್ಯಕ್ರಮದಲ್ಲಿ ಅನೇಕ ದೇವರ ಸೇವಕರುಗಳನ್ನು ನಾವು ಪರಿಚಯಿಸ್ತೇವೆ ಅಯ್ಯ. ಸೊ ಈ ಸಮಯದಲ್ಲಿ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ನಾವು ಮಾತಾಡಲಿಕ್ಕೆ ನಾವು ಇಷ್ಟಪಡ್ತೇವೆ. ನಮ್ಮ ಕರೆಗೆ ಹೋಗೊಟ್ಟು ನೀವು ಬಂದದಕ್ಕೆ ನಾವು ಬಹಳ ಉಲ್ಲಾಸಿಸ್ತೇವೆ. ಆಸರೆ ಟಿವಿಯು ಅರ್ಪಿಸುವಂಥ ಕಾರ್ಯಕ್ರಮ ಇದಾಗಿದೆ. ಇದು ಸುವಾರ್ತಿಕ ಎನ್ನುವಂಥ ಕಾರ್ಯಕ್ರಮ. ಸೊ ಮೊದಲನೆಯದಾಗಿ ಫ್ರಾಂಕ್ಲಿನ್ ಜಯರಾಜ್ ಅಯ್ಯ, ನಮಗೆ ಅನೇಕ ವೀಕ್ಷಕರಿಗೆ ತಿಳಿಯದ ಕೆಲವು ವಿಷಯಗಳುಂಟು. ನಾವು ಇತ್ತೀಚೆಗೆ ನಾವು ಯಾರ್ಯಾರನ್ನು ಸಂಧಿಸಿದೆವೋ ಅವರ ಬದುಕಿನಲ್ಲಿ ಆದಂಥ ಕೆಲವು ವಿಷಯಗಳನ್ನು ಅವರು ಹೇಳುವಾಗ ಭಾಳ ಆಶ್ಚರ್ಯ ಆಗ್ತಿತ್ತು. ಯಾಕಂದರೆ ಅದನ್ನು ಎಲ್ಲಿಯೂ ಸಾರ್ವಜನಿಕವಾಗಿ ನಾವು ಮಾತಾಡ್ಕೊಳ್ಳೋದೇ ಇಲ್ಲ, ಯಾಕಂದರೆ ಅಂಥ ಒಂದು ಅವಕಾಶ ಬರೋದಿಲ್ಲ. ನಿಮ್ಮನ್ನು ಸುವಾರ್ತೆ ಸೇವೆ ಕರೆದು ನೀವು ಸುವಾರ್ತೆ ಮಾತ್ರ ಮಾತಾಡ್ತೀರಿ, ಬೇರೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ನಿಮ್ಮ ಹತ್ರ ಕೇಳಲಿಕ್ಕೆ ಹೋಗ್ತಿರುವಂಥ ಪ್ರಶ್ನೆಗಳು ಬಹಳ ಭಿನ್ನವಾಗಿರ್ತದೆ. ಮೊದಲನೆಯದಾಗಿ, ನಿಮ್ಮ ಬಾಲ್ಯ ಎಲ್ಲಿ ಆಯಿತು ಮತ್ತು ಹೇಗೆ ಆಯಿತು? ನನ್ನ ಬಾಲ್ಯ ಎಂಬುದಾಗಿ ಹೇಳುವಾಗ, ನನ್ನ ತಂದೆ ತಾಯಿ ಸುಮಾರು 1930ನೇ ಇಸ್ವಿಯಲ್ಲಿ ತಮಿಳುನಾಡಿನ ನೀಲಗಿರಿ ಅಥವಾ ಈಗ ನೀಲಗಿರಿ ಡಿಸ್ಟ್ರಿಕ್ನಲ್ಲಿ ಒಂದು ಕಾಡಿನಲ್ಲಿ ಸೇವೆಯನ್ನು ಶುರು ಮಾಡಿದರು. ಅವರು ಸೇವಕರಾಗಿದ್ದರು, ಟೀಚರ್ಸ್ ಇಬ್ಬರೂ ಉದ್ಯೋಗ. ಅದರಲ್ಲಿ ಸೇವೆಯ ಜೊತೆಯಲ್ಲಿ ಅಲ್ಲಿ ಮೂಲ ನಿವಾಸಿಗಳಿಗೆ ಸುವಾರ್ತೆ ಹೇಳಿ ವಿದ್ಯೆ ಕೊಟ್ಟರು. 1930ರಲ್ಲಿ, 30ಕ್ಕೂ ಹಿಂದೆ ನೆನೆಸ್ತೇನೆ, 30ಕ್ಕೂ ಹಿಂದೆ. ಈಗ ಅಲ್ಲಿ ನನ್ನ ತಂದೆ ಹತ್ರ ಕಲಿತಂಥವ್ರು ಅನೇಕರು ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿದ್ದಾರೆ. ಇರಲಿ, ನಾವು ಅಲ್ಲಿ ಹುಟ್ಟಿ ಬೆಳೆದವ್ರು. ನಮಗೆ ಈ ಆಧುನಿಕವಾದದ್ದು ಯಾವುದೂ ಗೊತ್ತಿಲ್ಲ. ಕಾಡಿನಲ್ಲಿದ್ವಿ, ನಮಗೆ ಎಲೆಕ್ಟ್ರಿಸಿಟಿ ಗೊತ್ತಿಲ್ಲ, ಒಂದು ಕಾರ್ ನೋಡಲಿಲ್ಲ. ಆದರೆ ನನ್ನ ತಾಯಿ ನಮಗೆ ಪ್ರಥಮವಾಗಿ ದೇವರ ವಾಕ್ಯವನ್ನು ಹೇಳಿಕೊಡ್ತಾಯಿದ್ರು. ನನ್ನ ತಂದೆ ಕೂಡ ಒಂದು ಒಳ್ಳೆಯದು. ಆದರೆ ನನ್ನ ಒಂದು ಬಾಲ್ಯದಲ್ಲಿ ಒಂದು 8ನೇ ವಯಸ್ಸಿನಲ್ಲಿ ನನ್ನನ್ನು ಬೋರ್ಡಿಂಗ್ನಾಗ ಹಾಕಿದರು ಮೈಸೂರಿಗೆ. ಹೀಗಾಗಿ ನಾನು ಕ್ರಿಸ್ತನನ್ನು ಅರಿತುಕೊಳ್ಳುವಂಥ ವಯಸ್ಸನ್ನು ನಾನು ವಂಚಿತನಾದೆ. ಯಾಕೆಂದರೆ ನಾನು ಬೋರ್ಡಿಂಗ್ ಹೋಮ್ನಲ್ಲಿ ನನಗೆ ರಕ್ಷಣೆ ವಿಷಯದಲ್ಲಿ ಯಾರೂ ಬೋಧಿಸಲಿಲ್ಲ. ನಾನು ವೈಯಕ್ತಿಕವಾಗಿ ಒಳ್ಳೆಯವನಾಗಿರಬೇಕು ಎಂಬುದನ್ನು ಬೋಧಿಸಿದ್ರೆ ಅಷ್ಟೇ. ಹೀಗೆ ನಾನು ಬೆಳೆದೆ. ನನಗೆ 2 ಡಿಫೆಕ್ಟ್ ಇತ್ತು. ಒಂದು, ನನಗೆ ಮಾತು ಬಾಯಿ ತೊದಲಿತ್ತು, ಬಹಳ ತೊದಲಿತ್ತು. ಮತ್ತು ಎರಡನೇದಾಗಿ ಪುಕ್ಕಲ್ ಸ್ವಭಾವ, ಟಿಮಿಡ್ನೆಸ್, ಯಾರ ಹತ್ರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್. ಕಾರಣ ಏನಂತಂದ್ರೆ ನನ್ನ ಕಣ್ಣೊಂದು ಓರ ಇತ್ತು. ನನ್ನ ಈ ಬಿಕ್ಕಲತನ ಅಥವಾ ನನ್ನ ತೊದಲುವಿಕೆಯಿಂದ ನಾನು ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ. ಮತ್ತು ನಾನು ಹಾಗೆ ಓದಿದೆ, ಮೈಸೂರಿನಲ್ಲಿ ಓದಿದೆ. ನನ್ನ ಗ್ರ್ಯಾಜುಯೇಷನ್ ಮುಗಿದ ನಂತರ ನಾನು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಬಂದೆ. ಈಗ ನೀವು ಬಾಲ್ಯ ಪ್ರಾಯದಲ್ಲಿ, ಈಗ ತಾನೇ ಹೇಳ್ತಾ ಇದ್ರಿ ತೊದಲು ಅಂತ ಇತ್ತು ಮತ್ತು ಕಣ್ಣಿನ ಇದರಿಂದ ನಾನು ಹೆಚ್ಚು ಮುಂದೆ ಬಂದೆ. ನೀವು ಬಾಲ್ಯ ಪ್ರಾಯದಲ್ಲಿಯೇ ದೇವರು ಇದ್ದಾನೆ, ದೇವರನ್ನು ನಾವು ನಂಬಬೇಕು ಎನ್ನುವಂಥ ಭಾವನೆಗಳಿದ್ದಾಗ ಬಾಲ್ಯ ಪ್ರಾಯದಲ್ಲಿ ನಮಗೆ ನನ್ನ ತಾಯಿ ಸುವಾರ್ತೆಯನ್ನು ಹೇಳಿಕೊಡ್ತಾ, ಸುವಾರ್ತೆ ಅಂದರೆ ಸತ್ಯವಾದ ಕಥೆಗಳನ್ನು ಹೇಳ್ತಾ ಇದ್ರು. ಮತ್ತು ಅವ್ರು ಹೇಳ್ತಾ ಇದ್ರೆ ಅದರ ಮನಸ್ಸಿಗೆ ನಾವು ಯೋಚನೆ ಮಾಡ್ತಾಯಿದ್ರೆ ನಾವು ಒಳ್ಳೆಯವರಾಗಿದ್ದರೆ, ಅಥವಾ ನಮ್ಮ ಒಂದು ನಡತೆ ಮುಖಾಂತರವಾಗಿ ಅಥವಾ ನಾವು ನಮ್ಮ ಕ್ರಮದ ಮುಖಾಂತರವಾಗಿ ನಾವು ದೇವರ ಮಕ್ಕಳು ಅನ್ನುವಂಥ ಭಾವನೆ ಇತ್ತು. ನೀವು ದೇವರನ್ನು ನಂಬ್ತಿದ್ದೀರಿ ಆಗ?
ದೇವರಿದ್ದಾನೆ ದೇವರಿದ್ದಾನೆ ಒಳ್ಳೆ ಭಾವನೆ ಇತ್ತು, ಭಾವನೆ ದೇವರು ಇತ್ತು, ಭಾವನೆ ಪ್ರಾರ್ಥನೆ ಇತ್ತು. ಮಾಡ್ಬೇಕು. ಪ್ರಾರ್ಥನೆ ಪ್ರತಿ ದಿವಸ ಪ್ರಾರ್ಥನೆ ಇಲ್ಲದೆ ನಿದ್ರೆ ಮಾಡ್ತಾರೆ, ಪ್ರಾರ್ಥನೆ ಇಲ್ಲದೆ ಊಟ ಮಾಡ್ತಾರಲ್ಲ, ಯಾಕಂದ್ರೆ ಅದು ಅಭ್ಯಾಸ ಬಲದಿಂದ ಕಲಿಸಿದ್ರು. ಇನ್ನೊಂದು ಭಯ ಏನಂದ್ರೆ, ನನ್ನ ತಾಯಿ ನಾವು ಪ್ರಾರ್ಥನೆ ದೇವರ ವಾಕ್ಯ ಹೇಳಲಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಕೊಡ್ತಿರ್ಲಿಲ್ಲ. ಹೀಗಾಗಿ ನಮ್ಮ ಆಲೋಚನೆ ಬ್ರೇಕ್ಫಾಸ್ಟ್ ತಾಯಿಯ ಭಯದಿಂದ ಕಲ್ತೀರಿ. ಮತ್ತು ಈಗ ನನಗೆ ಅರಿವಾಗ್ತಾ ಇದೆ, ನನ್ನ 8ನೇ ವಯಸ್ಸಿನಲ್ಲಿ ನಾನು 8ನೇ ವಯಸ್ಸಿನಲ್ಲಿ ಸೈಕಾಲಜಿಕಲ್ ಆಗಿ ಕ್ರಿಸ್ತನನ್ನು ಅಂಗೀಕರಿಸುವಂಥ ಒಂದು ವಯಸ್ಸಂತೆ. ನಾನು ಅದು ಮುಂದೆ ನಿಮಗೆ ಹೇಳ್ತೇನೆ. ಓಕೆ. ಮಕ್ಕಳ ಮಧ್ಯದಲ್ಲಿ ನೀವು ಸೇವೆ ಮಾಡುವವರು, ಅದರಿಂದಾಗಿ ನಿಮಗೆ ಗೊತ್ತಿದೆ ಅದು. ನನಗೆ 8ಕ್ಕೆ ಮುಂಚೆ ಇದ್ದಿದ್ದರಿಂದ ನನಗೆ ಬರೀ ನನ್ನ ಕ್ರಮಗಳಿಂದ ಅಥವಾ ಬರೀ ನನ್ನ ಒಳ್ಳೆತನದಿಂದ ನಾನು ಒಳ್ಳೆಯವನಾಗಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ. ನನ್ನ ಬೋರ್ಡಿಂಗ್ನಲ್ಲಿ ಅದೇ ಶಿಸ್ತು, ಕ್ರಮ, ಇದರಿಂದ ಬೆಳೆದೆ ಅಷ್ಟೇ. ಆದರೆ ಚಿಕ್ಕಂದಿನಲ್ಲಿ ನನ್ನ ತಾಯಿ ಸತ್ಯದ ಎಲ್ಲ ಭಾಗಗಳನ್ನು ನಮಗೆ ಹೇಳ್ಕೊಡ್ತಾರೆ, ತಮಿಳಿನಲ್ಲಿ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ. ಹೀಗಾಗಿ ನಾವು ಆ ಒಂದು ಭಕ್ತಿಯ ವಾತಾವರಣದಲ್ಲಿ ಬೆಳೆದಿದ್ದೆ. ನಂತರ ನಾನು ಕಲಿತ ನಂತರ ಸಾಧಾರಣ ಕೂಟಗಳಿಗೆ ಹೋಗ್ತಾ ಇರಲಿಲ್ಲ, ಯವನಸ್ತ್ರ ಕೂಟ ಎಲ್ಲಿ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಭಯ, ಯಾಕಂದ್ರೆ ಯಾರಾದರೂ ಮಾತಾಡಿದ್ರೆ ನಾನು ಬಬ್ಬೆ ಮಾತಾಡಬೇಕಲ್ಲ. ಹೀಗಾಗಿ ಭಾಳ ಇತ್ತು. ಒಂದು ಉದಾಹರಣೆ, ಕ್ಲಾಸ್ನಲ್ಲಿ ಫ್ರಾಂಕ್ಲಿನ್ ಜಯರಾಜ್ ಅಂತೇಳಿ ಹೇಳಿದರೆ ನಂದು F ಬರಬೇಕಲ್ಲ, ಹೆಚ್ಚು ಕಡಿಮೆ ಮೊದಲನೇ ಕಾಲ್ ಭಾಗದಲ್ಲಿ ನನ್ನ ಹೆಸರು ಬರಬೇಕು, ಝಡ್ಗೆ. ಅವ್ರ ಅಟೆಂಡೆನ್ಸ್ ಮುಗಿದ ಮೇಲೆ ಪ್ರೆಸೆಂಟ್ ಸರ್ ಅಂತ ಹೇಳ್ದೆ. ಹೀಗಾಗಿ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್ ಡೆವಲಪ್ ಆಯ್ತು ರೀ. ಒಂದು ಕೀಳರಿಮೆ ಮುಂದುವರಿತಾ ಬಂತು. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ಅನೇಕ ಕೆಲಸಗಳು ನನ್ನ 18ನೇ ವಯಸ್ಸಿಗೆ ಮೊದಲೇನೆ ನಾನು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಬಂದೆ. ನೀವು ಊರಿಗೆ ಹೋದಿರಾ ಇಲ್ಲಿ ಮೈಸೂರಿನಿಂದ? ಇಲ್ಲ, ನಾನು ಮೈಸೂರಿಂದ ನಾನು ಬೆಂಗಳೂರಿಗೆ ಬಂದೆ. ರಜೆಗೆ ಒಂದು 2-3 ದಿವಸ ಹೋಗ್ತಾ ಇದ್ದೆ, ಮತ್ತೆ ನಾನು ಹೋಗಲಿಲ್ಲ. ಯಾಕಂದರೆ ನಾನು ಉದ್ಯೋಗ ಜಾಬ್ ತೆಗೆದು. ಹೀಗಾಗಿ ನಾನು ಒಂದು ಒಳ್ಳೆ ಉತ್ತಮವಾದಂಥ ಒಂದು ಜಾಬ್ನಲ್ಲಿದ್ದೆ ರೀ. ಈ ಬಿನ್ನಿ ಕಂಪನಿಯಿಂದ, ಬಿನ್ನಿಸ್ ಅಂತ ಟೆಕ್ಸ್ಟೈಲ್ ಅಂದರೆ ಬಿನ್ನಿ ವಸ್ತ್ರಗಳೆಲ್ಲ, ಬಟ್ಟೆಗಳೆಲ್ಲ ಮಾಡುವಂಥದ್ದು ಇಂಗ್ಲೀಷ್ ಕಂಪ್ನಿ. ನಾನಲ್ಲಿ ಭಾಳ ಒಳ್ಳೆಯವನಾಗಿ ಹೆಸರು ತೆಗೆದಿದ್ದೆ. ಎಲ್ಲಿವರೆಗೆ ಅಂದರೆ 1 ವರ್ಷದಲ್ಲಿ 3 ಇನ್ಕ್ರಿಮೆಂಟ್ ಯಾರಿಗೂ ಸಿಕ್ಕಿಲ್ಲ, ನನಗೆ ಸಿಕ್ಕಿತ್ತು. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ಭಾಳ ಒಳ್ಳೆಯವನಾಗಿದ್ದೆ, ಎಲ್ಲರಿಗೆ ಹಾನೆಸ್ಟ್ ಆಗಿದ್ದೆ. ಒಮ್ಮೆ ನಾನು ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಹೋಗುವಾಗ ಒಂದು ಕೂಟ ನಡೀತಾ ಇತ್ತು ಟೌನ್ ಹಾಲ್ನಲ್ಲಿ. ಮಳೆ ಬಂತು ಅಂತ ಅಲ್ಲಿ ಶೆಲ್ಟರ್ಗೆ ಹೋದೆ, ಮರೆಗೆ ನಿಂತೆ. ಒಳಗಿಂದ ಅವ್ರು ಮಾತಾಡ್ತಾ ಇದ್ರು, 2 ಕೊರಿಂಥ 13:5, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋಲ್ಲೊಂದು ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನ್ ನಿಮ್ಮಲ್ಲಿದ್ದಾನೆಂದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ, ಅಥವಾ ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ ಅನ್ನುವಂಥದ್ದು. ಈ ಮಾತು ನಿಮಗೆ ಕೇಳಿತ್ತು? ಅದು ಕೇಳಿತ್ತು. ಮಳೆ ಬಂತು ಅಂತ ಸ್ವಲ್ಪ ಹೋಗಿದ್ದು ಹೊರಗಡೆ ಇದು ಕೇಳುವಾಗ, ನಾನು ನಂಬಿಕೆಯಲ್ಲಿದ್ದೇನೆ, ಪರಿಶೋಧಿಸಿಕೊಂಡಾಗ ನನಗೆ ಯಾವತ್ತೂ ನಾನು ಕ್ರಿಸ್ತನನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸಿದಂಥದ ಅನುಭವ ಇಲ್ಲ. ಕಡೆಗೆ ಅದನ್ನು ಕುರಿತು ನೋಡುವಾಗ ನನ್ನ ಒಬ್ಬರು ಭಾಳ ಆಪ್ತರು ಅವರು ನನಗೆ ವಿವರವನ್ನು ತಿಳಿಸಿ ಅಂದು ನಾನು ಕ್ರಿಸ್ತನ ಅಂಗೀಕರಿಸುವಂತ. ಇದು ನೀವು ಯೇಸು ಸ್ವಾಮಿಯನ್ನು ವೈಯಕ್ತಿಕವಾಗಿ ಆ ದಿವಸ ನೀವು ಅಂಗೀಕರಿಸ, ಅದೇ ದಿವಸವಾ? ಅದೇ ದಿವಸ ನೀವು ಆ ಸ್ವರವನ್ನು ಹೌದು ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದೆ. ದೂರದಿಂದ ಗೊತ್ತಿತ್ತು, ಆದ್ರೆ ಈಗ ವೈಯಕ್ತಿಕವಾಗಿ ನಾನು ಸ್ವೀಕರಿಸುವಾಗ ನಂಬ್ತಿದ್ದೀರಿ. ನೀವು ನಂಬುತ್ತಿದ್ದೆ, ಎಲ್ಲರೂ ನಂಬಿದ್ರು. ಆದ್ರೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಯಾರ್ಯಾರು ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ಆತನ ಮಕ್ಕಳಾಗುವ ಅಧಿಕಾರ ಸಿಕ್ಕುತ್ತಂತ ಆ ದಿವಸ ಸಿಕ್ಕಿತು. ಏನ್ ಫೀಲ್ ಆಯ್ತು ನಿಮಗೆ? ಏನಾಯ್ತು ಆ ದಿವಸ? ನನಗೆ ಆ ದಿವಸ ನಾನು ಸ್ವಲ್ಪ ಬೇರೆ ಬೇರೆ ಭಾಷೆಗಳು ಗೊತ್ತಿತ್ತು, ಮತ್ತು ಬೇರೆ ಬೇರೆ ಕಥೆಗಳು ಓದ್ತಾ ಇದ್ದೆ. ಹೀಗಾಗಿ ತಕ್ಷಣದಲ್ಲಿ ಭಾವನೆ ಬರಲಿಲ್ಲ ನನಗೆ. ನನ್ನ ಜೊತೆಯಲ್ಲಿದ್ದಂಥ ಸ್ನೇಹಿತ ನನ್ನ ಕರ್ತನ ಬಳಿಗೆ ನಡೆಸಂಥವ್ರ ಒಂದು ಒತ್ತಡಕ್ಕೆ ನಾನು ಅಂತ ಹೇಳಿದ್ದೆ ಅಷ್ಟೇ. ಆದರೆ ಅಂದು ಯೋಚನೆ ಮಾಡುವಾಗ ನನಗೆ ತಿಳಿದಂಥ ಸತ್ಯತೆಗಳು ಬೇರೆ ಬೇರೆ ರೀತಿಯ ಇದೆಲ್ಲ ನೋಡುವಾಗ ಹೌದು ಅಂತ ನಾನು ಅಂದು ಪರಿಪೂರ್ಣವಾಗಿ ನಾನು ಒಪ್ಪಿಸ್ಕೊಟ್ಟೆ. ನನಗೆ ಕೂಡಲೇ ಯಾವ ಒಂದು ವ್ಯತ್ಯಾಸ ಆಗಲಿಲ್ಲ. ಆದರೆ ಒಂದು ಬಂತು, ಏನಂದರೆ ನಾನು ದೇವರ ಮಗು ಅನ್ನುವಂಥದ್ದು ಎನ್ನುವಂಥ ಒಂದು ವಿಶ್ವಾಸ ನಿಮ್ಮಲ್ಲಿ. ಯಾಕೆಂದರೆ ಆ ಸಂದರ್ಭದಲ್ಲಿ ನನಗೆ ಅಶ್ಯೂರೆನ್ಸ್ ಆಫ್ ಸ್ಯಾಲ್ವೇಷನ್, ರಕ್ಷಣೆ, ನಿಶ್ಚಿತತ್ವ, ಭರವಸೆ ಅಂದು ಅವರು ಕೊಟ್ಟಿದ್ದು. ನಾನು ಅದನ್ನು ಮೇಲಿಂದ ಮೇಲೆ ಅದನ್ನು ಹೇಳ್ತಾ ನನಗೆ ದೃಢ ಆಯ್ತು. ನಿಮ್ಮ ಸುತ್ತಲಿದ್ದ ಪಬ್ಲಿಕ್, ನಿಮ್ಮ ಸುತ್ತಲಿದ್ದ ಜನರಿಗೆ ನಿಮ್ಮ ಬದಲಾವಣೆಯನ್ನು ಏನಾದರೂ ಒಂದು ವಿಶೇಷ ಘಟನೆ ಆಯ್ತಾ? ಏನಾದರೂ? ಇಲ್ಲ, ಆ ದಿವಸ ನಾನು ಸಾಧಾರಣ ಯಾರ ಹತ್ರ ಆಗಿನ ಸಮಯಗಳಲ್ಲಿ ಇಲ್ಲ. ಅದಾದ ನಂತರ
ನನಗೆ ಏನೋ ಒಂದು ಹೊಸದಾದಂಥ ಒಂದು ಹುಮ್ಮಸ್ಸು, ಹೊಸದಾದಂಥ ಒಂದು ಸ್ಥಿತಿ, ಒಂದು ವಿಶೇಷವಾದ ಸಮಾಧಾನ. ದೇವರ ವಾಕ್ಯ ನನಗೆ ಗೊತ್ತಿದ್ರು ಅದನ್ನು ಆಳವಾಗಿ ಕಲಿಬೇಕು ಎಂಬುದಾಗಿ ದೇವರ ಕೃಪೆಯಿಂದ ನನಗೆ ಸಿಸ್ಟಮ್ಯಾಟಿಕ್ ಆಗಿ ಅಥವಾ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ನನ್ನ ದೇವರ ವಾಕ್ಯವನ್ನು ನಾನು ಕಲೀಲಿಕ್ಕಾಯ್ತು. ಯಾಕಂದ್ರೆ ನನ್ನ ಕರ್ತನ ಬೆಳಿಗ್ಗೆ ನಡೆಸಿದಂಥವ್ರು ಒಳ್ಳೆ ರೀತಿಯಲ್ಲಿ ನನಗೆ ಹೇಳಿಕೊಟ್ಟು ಒಳ್ಳೆ ಟೀಚರ್ ಆಗಿದ್ರು. ಅಸ್ಥಿವಾರದ ಸತ್ಯತೆಗಳು ಮತ್ತು ಅದನ್ನು ಹೀಗೆ ಬೇರೆ ಬೇರೆ ರೀತಿಯ ಸತ್ಯತೆಗಳನ್ನು ಕೊಟ್ಟು ಯಾವುದಕ್ಕೆ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಡಬೇಕು, ಯಾವುದು ನಂತರ ಕಡಿಮೆ ಪ್ರಾಮುಖ್ಯತೆ, ಹೀಗೆ ಹೇಳಿಕೊಟ್ರು. ನಂತರ ನನಗೆ ಹಿಂದೆ ಸತ್ಯವಾದ ಜ್ಞಾನ ಇತ್ತು, ಆದರೆ ಇಂದು ಅನುಭವದಿಂದ ನಾನು ತಿಳಿಲಿಕ್ಕಾಯ್ತು. ಹೀಗಾಗಿ ಒಂದು ವರ್ಷದಲ್ಲಿ ನನಗೆ ನನ್ನ ಮನೆಯಲ್ಲಿ ನಾವು ಒಂದು ಕೂಟವನ್ನು ಇಬ್ಬರಾಗಿ ಪ್ರಾರಂಭ ಮಾಡಿದೆವು. ನೀವು ಒಂದು ಪ್ರಾರ್ಥನಾ ಗುಂಪು ಮಾಡಿದೆವು, ಇಬ್ಬರಾಗಿ. ಇಂದು 5 ಸಭೆಗಳಾಗಿದ್ದೇವೆ ಬೆಂಗಳೂರಿನ ಮೂಲಕವಾಗಿ. 5 ಆ ಗುಂಪಿನಿಂದ ಮೊದಲನೇ ಮಿಷನರಿ ಆಗಿ ನಾನು ಬಂದದ್ದು. ಇದು ಇಲ್ಲಿ ಬೆಂಗಳೂರಿನಲ್ಲಿ. ಓಕೆ, ಈಗ ನೀವು ಹೇಳಿದರೆ ಬಿನ್ನಿ ಕಂಪನಿ ಕೆಲಸವನ್ನು ಮಾಡ್ತಿದ್ರಿ ಅಂತೇಳಿ. ಸೊ ಯಾವಾಗ ನಿಮಗೊಂದು ಸಂಪೂರ್ಣ ಸುವಾರ್ತೆ ಸೇವೆಗೆ, ಸಂಪೂರ್ಣವಾಗಿ ಸೇವೆಗೋಸ್ಕರ ಒಪ್ಪಿಸಿಕೊಡುವಂಥ ಒಂದು ಸಮಯ ಒದಗಿ ಬಂತು? ನಾನು ಕ್ರಿಸ್ತನ ಅಂಗೀಕರಿಸಿದಾಗ ನನಗೆ 3 ವಿಷಯ ಹೇಳಿದ್ರಿ. ಒಂದು, ದೇವರ ವಾಕ್ಯವನ್ನು ಓದಬೇಕೆಂಬುದಾಗಿ ನಾನು ಹೇಳಿದೆ. ನನಗೆ ಗೊತ್ತಿದೆ, ದೇವರ ವಾಕ್ಯ ಓದಿದ್ದೇನೆ, ಅದು ಬರೀ ತಲೆಜ್ಞಾನ ಅಷ್ಟೇ, ಹೆಡ್ ನಾಲೆಡ್ಜ್. ಆದರೆ ನೀನು ದೇವರ ವಾಕ್ಯವನ್ನು ದೇವರು ಮಾತಾಡುವಂಥದ್ದು ಎಂಬುದಾಗಿ ನೀನು ಕಲಿಬೇಕು ಎಂಬುದಾಗಿ. 2ನೇದು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಲಿಲ್ಲ ಅನ್ನೋ ತಾಯಿ ಊಟ ಆಗ್ತಾ ಇರಲ್ಲ. ನಾನು ಮೊದಲಿಂದ ಎಲ್ಲ ಪ್ರಾರ್ಥನೆ ಮಾಡಿದೆ, ಅದು ಮಂತ್ರ ಅಷ್ಟೇ. ಪ್ರಾರ್ಥನೆ ನೀನು ದೇವರು ಕೂಡ ಮಾತಾಡಬೇಕು ಹೇಳಿಕೊಟ್ರು. 3ನೇದು, ಸಾಕ್ಷಿ ಎನ್ನುವಾಗ ನನಗೆ ಈ ಸಾಕ್ಷಿ ಕೆಲವಾರು ಗುಂಪುಗಳು ಪ್ರತಿ ವಾರದಲ್ಲೇ ಈ ವಾರದಲ್ಲಿ ದೇವರು ಹಾಗೆ ಮಾಡ್ದೆ ಹೀಗೆ ಮಾಡ್ದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಸ್ವಲ್ಪ ಹಿಂದೆ ಸೇರಿದೆ. ಯಾಕಂದ್ರೆ ನನಗೆ ಬಾಯಿಲ್ಲ. ಓಕೆ, ನನಗೆ ಯಾರಾದ್ರೂ ನಿಂತರೆ ಎಲ್ಲ ನಗ್ತಾರಲ್ಲ ಅಂತೇಳಿ ಸಾಕ್ಷಿ ಇದೊಂದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಆದರೆ ಅವರು ಹೇಳಿಕೊಟ್ಟಿದ್ದೇನೆ ಸಾಕ್ಷಿ ಅಂದರೆ ನೀನು ಕ್ರಿಸ್ತಿಯ ನಡವಳಿಕೆಯಲ್ಲಿ ಅಥವಾ ಕ್ರಿಸ್ತನನ್ನು ಸ್ವೀಕರಿಸಿದಂಥ ಗುರುತಾಗಿ ನೀನು ಬೇರೆಯವ್ರಿಗೆ ವಿಷಯ ತಿಳಿಸ್ಬೇಕು ಅಂತ. ನಂತರ ದೇವರ ಕೃಪೆಯಿಂದ ಅಲ್ಲಿ ಒಂದು ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಚರ್ಚ್ ಅಂತಿದ್ದಾರೆ ಒಂದು, ಅಲ್ಲಿ ಈ CEF ಅಂತ ಚೈಲ್ಡ್ ಎವಾಂಜಲಿಸಮ್ ಫೆಲೋಶಿಪ್ ಅಂತೇಳಿ ಒಂದು ಇದನ್ನು ಟ್ರೈನಿಂಗ್ ಇಟ್ಟರು. ನನಗೆ 2 ದಿವಸದ ಮೇಲೆ ರಜೆ ಕೊಡ್ತಾ ಇರಲಿಲ್ಲ. ಆದರೆ ನಾನು ಅಪ್ಲೈ ಮಾಡಿದೆ, ನನಗೆ ಒಂದು 10 ದಿವಸ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ನನಗೆ ರಜೆ ಕೊಡಬೇಕು ಅಂದಾಗಿ ಸ್ಯಾಂಕ್ಷನ್ ಆಯ್ತು ರೀ. ಆಯಿತು. 10 ದಿವಸದಲ್ಲಿ ಹೋದಾಗ ನನಗೆ ಅರ್ಥ ಆಯಿತು, ನನ್ನ ಒಂದು ಜೀವಿತವನ್ನು ಕುರಿತಾಗಿ ನಾನು ಮಗುವಾಗಿದ್ದಾಗ ಬೆಳೆದದ್ದನ್ನು ಆಲೋಚನೆ ಮಾಡಿ, ನನ್ನ ಕುಟುಂಬ ಸದಸ್ಯರನ್ನು ಯೋಚನೆ ಮಾಡಿ ನನಗೊಂದು ಧೈರ್ಯ ಬಂತು ರೀ. ನಾನು ದೊಡ್ಡವ್ರ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳ ಹತ್ರ ಮಾತಾಡ್ಬೋದಲ್ಲ ಅಂತ ಹೇಳಿ ನಾನು ಈ ನ್ಯೂಸ್ ಪೇಪರು, ಇಲ್ಲಿಸ್ಟ್ರೇಟೆಡ್ ವೀಕ್ಲಿ ಪಿಕ್ಚರ್ ಕಟ್ ಮಾಡಿ ಗುಡಿಸಲ್ಗಳ ಹತ್ರ ಹೋಗಿ ಅಲ್ಲಿ ಮಕ್ಕಳಿಗೆ ಹೇಳಲಿಕ್ಕೆ ಶುರು ಮಾಡಿದೆ ರೀ. ನಿಮ್ಮ ಸ್ಟ್ಯಾಮರಿಂಗ್ ನಿಂತೋಯ್ತು? ಇಲ್ಲ, ನಾನು ತೊದಲಿಸಿ ಹೇಳ್ತಾ ಇದ್ದೆ. ಆದರೆ ಒಂದು, ನಾನು ಹೇಳುವಂಥದ್ದು ಮಕ್ಕಳು ಕೇಳ್ತಾ ಇದ್ರು. ಎಷ್ಟು ವರ್ಷದಲ್ಲಿ? ಈಗ ನೋಡಿ, ಈಗ ನಿಮಗೆ ತೊದಲಿಲ್ಲ? ಇಲ್ಲ, ಇದೆ ಆದರೆ ಗೊತ್ತಾಗ್ತಾ ಇಲ್ಲ ನಿಮಗೆ ಅಷ್ಟೇ. ಅಂದ್ರೆ ನೀವು ಹೇಳುವಂತ ತೊದಲಿಕೆ ಎಷ್ಟು ವರ್ಷದಲ್ಲಿ ಸ್ಟಾಪ್ ಆಯ್ತು ಅಪ್ರಾಕ್ಸ್? ನಾನು ಕ್ರಿಸ್ತನನ್ನು ಅಂಗೀಕರಿಸಿದ ನೋಡಿ, ತೊದಲುವಿಕೆ ಇದ್ರೆ ಸಂದೇಶ ಕೊಡ್ಲಿಕ್ಕೆ ಆಗುದಿಲ್ಲ, ಜನರಿಗೂ ಅರ್ಥ ಆಗುದಿಲ್ಲ, ನಿಮಗೊಂಥರದ ಬೇಸರ. ಅದೊಂದು ಅದ್ಭುತವಾದಂಥ ರೀತಿಯಲ್ಲಿ ಒಂದು ವೇಳೆ ಅದನ್ನು ಹೇಳಿದರೆ ಅದು ಏನೋ ಒಂದು ನಂಬಲಾರದಂಥ ಒಂದು ಸತ್ಯತೆ ಎನ್ನುವಂಥ ರೀತಿಯಲ್ಲಿ ಆಗ್ಬೋದು. ಆದರೆ ನಾನು ಅದನ್ನು ಹೇಳ್ತಾನೆ, ಕ್ರಿಸ್ತನ ಅಂಗೀಕರಿಸಿ ನಾನು ಹೀಗೆ ಗುಡಿಸಲ ಹತ್ರ ಹೋಗಿ ಇದು ಮಾಡುವಾಗ ನನಗೆ ಕ್ರೈಸ್ತರನ್ನು ಹೋಗ್ಲಿಕ್ಕೆ ಭಯ. ಯಾಕಂದ್ರೆ ಅವ್ರು ನನ್ನ ತೊದಲು ಮಾಡ್ತಾರಲ್ಲ. ಗುಡಿಸಲ್ ಮಕ್ಕಳಿಗೆ ನಾನು ತಮಿಳು ಹೇಳ್ಬೋದು, ಇಂಗ್ಲೀಷ್ ಅದು ತೆಲುಗು ಹೇಳ್ಬೋದು, ಕನ್ನಡದಲ್ಲಿ ಹೇಳ್ಬೋದು ಹೇಳ್ತಾ ಇದ್ದೆ. ನನಗೆ ಗೊತ್ತಿರೋಂಥ ಕೋರ್ಸ್ಗಳು ಹೇಳಿಕೊಟ್ಟು ಮಾಡ್ತಾಯಿದ್ದೆ. ಒಮ್ಮೆ ನಾನು ಫ್ಯಾಕ್ಟ್ರಿಯಿಂದ ಬರುವಾಗ ಒಮ್ಮೆ ಅಲ್ಲೊಂದು ಯೂತ್ ಫೆಲೋಶಿಪ್ ನಡೀತಾ ಇತ್ತು ರೀ. ನಾನಲ್ಲಿ ನನ್ನ ಸ್ನೇಹಿತನಿದ್ದಾನೆ ಅಂತೇಳಿ ಅವ್ನು ನನ್ನ ಕರೀಲಿಕ್ಕೆ ಕಿಟಕಿಯಿಂದ ಅವನ್ನ ಕರಿತಾ ಇದ್ದೆ. ಸಿಂಗಿಂಗ್ ಲೀಡರ್ ಏನು ಮಾಡಿದ್ರು, ಸಾಂಗ್ ಲೀಡರ್, ನಾನು ನೋಡಿ ಬನ್ನಿ ಬ್ರದರ್ ಅವ್ರಿಗೆ ಸಿಕ್ಕಿ ಬಿದ್ದೆ. ನಾನು ಹಿಂದೆ ಹೋಗಿ ಕೂತೆ. ಅವರು ಹಾಡಿ ಮುಗಿಸಿದ ನಂತರ ಈಗ ನಮ್ಮ ಮಧ್ಯದಲ್ಲಿ ಬಿನ್ನಿಸ್ನಲ್ಲಿ ಸೂಪರ್ವೈಸರ್ ಆಗಿದ್ದಾರೆ ಫ್ರಾಂಕ್ಲಿನ್ ಜಾರಜ್, ಅವ್ರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ ಅಂತ ಹೇಳಿಬಿಟ್ರು. ನನಗೆ ಮೈಯೆಲ್ಲ ಬೆವರು ಬರ್ಲಿಕ್ಕೆ ಶುರುವಾಯ್ತು ರೀ. ಎದ್ದು ನಿಲ್ಲುವಾಗ ನಾನು ಸ್ವಲ್ಪ ಭಾಳ ಹೈಟ್ ಇದ್ದೀನಿ, ನಾವು ಬಿನ್ನಿಸ್ ಸ್ವಲ್ಪ ಚೆನ್ನಾಗಿದ್ದೆ ಅವಾಗ. ಎಲ್ಲರೂ ಹೀಗೆ ನೋಡೋ ಇದ್ದವ್ರೊಂದು 20 ಜನ ಇದ್ದರಷ್ಟೇ. ನನಗೆ ಭಯ ಆಯಿತು, ನನಗೇನು ಮಾಡ್ಬೇಕು ಗೊತ್ತಿಲ್ಲ, ಬಾಯಲ್ಲಿ ಬರ್ತಾ ಇಲ್ಲ. ಮತ್ತು ಎಲ್ಲ ಅವರ ನೋಟವನ್ನು ತಪ್ಪಿಸ್ಲಿಕ್ಕಾಗಿ ಬಾಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡೋಣ ಅಂದೆ. ಎಲ್ಲ ಕಣ್ಣು ಮುಚ್ಚಿದ್ರು. ನಾನು ಉಸಿರು ಬಿಟ್ಟು ಏನು ಮಾಡಬೇಕೀಗ? ಹಿಂದೆ ನೋಡಿದೆ, ಬಾಗಿಲು ತೆಗೆದಿತ್ತು. ಮೆಲ್ಲ ಶಬ್ದ ಮಾಡಿ ಹೊರಗಡೆ ಬಂದು ಜಂಪ್ ಮಾಡಿ ಓಡ್ಬಿಟ್ಟೆ. ನೀವು ಅಲ್ಲಿಂದ ಓಡ್ಬಿಟ್ಟೆ. ಯೇಸುವೆ. ಮತ್ತೆ ಆ ದಿವಸ ರಾತ್ರಿ ನಾನು ಕೂಗಿದೆ ದೇವ್ರ ಹತ್ರ, ದೇವರೇ
ಯಾರ್ಯಾರು ನಿನ್ನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗ ಅಧಿಕಾರ ಕೊಟ್ಟನು ಅಂತ ನಿನ್ನ ವಾಕ್ಯದಲ್ಲಿದೆ. ನಾನು ನಂಬಿದ್ದೀನಿ. ಆದರೆ ನಾನು ನಿನ್ನ ಮಗ, ನಿನ್ನ ವಿಷಯದಲ್ಲಿ ನಾನೊಂದು ಬೇರೆಯವ್ರ ಎದುರು ಪ್ರಾರ್ಥನೆ ಮಾಡಲಿಕ್ಕೆ ಆಗಲಿಲ್ಲಲ್ಲ ನನಗೆ, ನೀನು ಈ ತಾರತಮ್ಯ ಮಾಡೋದು ಯಾಕೆ ಅನ್ನುವಂಥ ರೀತಿಯಲ್ಲಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ನನಗೆ ಹೇಗೆ ಅಂತ ಇನ್ನೂ ಕೂಡ ನನಗೆ ವಿವರಿಸ್ಲಿಕ್ಕೆ ಗೊತ್ತಿಲ್ಲ, ಏನೋ ಒಂದು ಅಭಯ ಸಿಗ್ತದೆ, ಏನೋ ಒಂದು ಶಕ್ತಿ ಬಂದಂಗೆ ಆಯಿತು. ಸ್ವಸ್ಥ ನಿದ್ರೆ ಮಾಡಿದೆ. ಬೆಳಿಗ್ಗೆ ನಾನು ಫ್ಯಾಕ್ಟ್ರಿ ನಮಗೆ 4 ಗಂಟೆಗೆ ಫ್ಯಾಕ್ಟ್ರಿ ಮುಗೀತಾ ಇತ್ತು. ಹಾಗೆ ನಾವು ಮೆಜೆಸ್ಟಿಕ್ ಪಕ್ಕ ಇರುವಂಥ, ಅವಾಗ ಮೆಜೆಸ್ಟಿಕ್ ಇಷ್ಟೊಂದು ರಶ್ ಇರಲಿಲ್ಲ. ಹಾಗೆ ನಡೆದು ಹೋಗುವಾಗ ಇಬ್ಬರು ಬರ್ತಾಯಿದ್ರು. ಅವ್ರೇನು ಅಂತಂದರೆ ಫೀಬಾದಲ್ಲಿ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹೋಗ್ತಾಯಿದ್ರು ಅಂತ. ಅವ್ರು ನನಗೆ ಪರಿಚಯ ಇದ್ರು. ಅವರೇ ಕೇಳಿದರು, ನೋಡಿ ನೀನು ಭಾಳ ಕತೆಗಳು ಅದು ಇದು ಓದ್ತಿ, ನಾವು ಫೀಬಾಗ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹೋಗ್ತಾಯಿದ್ವಿ, ನೀನು ಸ್ವಲ್ಪ ಓದಿ ಹೇಳೋದು ಸರಿಗಿದ್ದ ನೋಡಿ ಕರೆಕ್ಷನ್ ಕೊಡು ಅಂತ. ಸರಿ, ಒಂದು 12 ಪೇಜು ತಿರುಗಿಸಿ ಪರವಾಗಿಲ್ಲ ಅಂತ ಮತ್ತೆ ಕೇಳಿದೆ. ನಾನು ಬರಲ್ಲ, ಹೇಗೆ ರೆಕಾರ್ಡ್ ಮಾಡ್ತಾರೆ ನೋಡಬೇಕು ಅಂತ. ಬಾ ಅಂದರು. ಹೋದೆ. ಆ ದೊಡ್ಡ ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಕೂತೆ 3 ಅಡಿ 3 ಅಡಿಯ ಗ್ಲಾಸ್ ಚೇಂಬರ್ಲ್ಲ ಅದು ಕಿವಿಗೆ ಇದಾಕಿ ಮಾತಾಡುವಾಗ ನಾಯಿ ನೋಡ್ದಂಗೆ ನೋಡ್ತಾ ಇದ್ದೆ. ಅವ್ರು ಮಾತಾಡುವಾಗ ಒಂದು ಆಲೋಚನೆ, ದೇವರೇ ಇಲ್ಲಿ ಕೂತು ಮಾತಾಡುವಾಗ 3 ಅಡಿ 3 ಅಡಿಲಿ ಮಾತಾಡುವಾಗ ಇಡೀ ಅರ್ಧ ಭಾಗ ಏಷ್ಯಾಗೆ ಹೋಗ್ತದೆ. ನಾನು 20 ಜನರ ಹತ್ರ ಮಾತಾಡೋಕ್ಕಾಗಲಿಲ್ಲ ನನಗೆ. ನಾವು ಸ್ವಲ್ಪ ಧೈರ್ಯ, ಕಾಡಿನಲ್ಲಿ ಬೆಳೆದಂಥವ್ರು ಧೈರ್ಯವಂತರು. ನನ್ನ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಅವ್ರು ಮಾತಾಡಿ ಮುಗಿಸಿ ಹೋದ್ರಿ, ನಾನು ಹೇಳಲಿಲ್ಲ, ಕಡೆಗೆ ಯಾರಿಲ್ಲ. ಅದು ಏನು ಬಂತು ಗೊತ್ತಿಲ್ಲ, ನಾನು ಹೋಗಿ ಅದನ್ನು ಕಿವಿಗೆ ಹಾಕಿ ನಾನು ಮಾತಾಡ್ಲಿಕ್ಕೆ ಶುರು ಮಾಡಿ, ಕಣ್ಣೀರು ಕೂಡ ಒರೆಸಲಿಲ್ಲ. ಮಾತಾಡುವಾಗ ಮಾತಾಡ್ತಾಯಿದ್ದೀನಿ, ಬಬ್ಬೆ ಅಂತ ಮಾತಾಡ್ತಾಯಿದ್ದೀನಿ. ಏನು ಮಾತಾಡಿದೆ ಅದು ಗೊತ್ತಿಲ್ಲ. ಮೆಲ್ಲ ಹಿಂದೆ ನೋಡುವಾಗ ಲೆಫ್ಟಿನೆಂಟ್ ಕರ್ನಲ್ ಜ್ಞಾನ ಒಳಿವು ಅಂತ, ಅವರು 4 ಗಾಸ್ಪಲ್ದು ಬಿಷಪ್ ಆಗಿದ್ದಾರೆ. ಈಗ ಕಳೆದ 2 ತಿಂಗಳಿಂದ ಸತ್ರಂತೆ. ಅವರು ಅಲ್ಲಿ ಡೈರೆಕ್ಟ್ರು. ಅವರು ಸುಮಾರು ಭಾಳ ಎತ್ತರದವರು, ಮೊದಲೇ ಮಿಲ್ಟ್ರಿ, ಅವ್ರ ಮುಖ ಸ್ಟಿಫ್ ಆಗಿತ್ತು. ಅವ್ರು ನೋಡ್ತಾ ಇದ್ರು. ನಾನು ನೋಡಿ, ಸಾರ್ ದಯಮಾಡಿ ಕ್ಷಮಿಸಿ, ಐ ಆಮ್ ಸಾರಿ ಸರ್, ಐ ಆಮ್ ಸಾರಿ. ಅವರು ಹೇಳಿದರು, ಬ್ರದರ್ ಯು ಸ್ಪೀಕ್ ಐ ಆಮ್ ಸಾರಿ ಸರ್. ಅವ್ರು ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರು. ದೇವರೇ, ಈ ಯವನಸ್ಥನಲ್ಲಿ ಏನೋ ಶಕ್ತಿ ಇದೆ ದೇವರೇ, ಉಪಯೋಗಿಸು ದೇವರೇ. ಇನ್ನೂ ನನಗೆ ಅವರ ಕೈ ಒಂದು ಬೆರಳಿಲ್ಲಿ ಒಂದು ಬೆರಳಿಲ್ಲಿ ಕೈ ತಲೆ ಮೇಲೆ ಕೈ ಇಟ್ಟಿದ್ದು ನೆನಪಿದೆ. ಮಾಡಿದ್ದು, ಕಮಾನ್ ಬ್ರದರ್ ಯು ಸ್ಪೀಕ್. ಫೀಬಾದಲ್ಲಿ ಸ್ಕ್ರಿಪ್ಟ್ ಇಲ್ಲದೆ ಮೊದಲನೇದು ನನ್ನ ತಾಯಿ ಹೇಳ್ಕೊಟ್ಟ ಕತೆಗೆ ನಾನು ಕ್ರಿಸ್ತನ ಅಂಗೀಕರಿಸಿದಂಥ ಪಾಯಿಂಟ್ಸ್ನೆತ್ತು 4 ಪ್ರೋಗ್ರಾಮ್ ಕೊಟ್ಟೆ. ಹಾಗೆ 12 ನಿಮಿಷದ ಕೊಡುವಂಥದ್ದು ಕೊಟ್ಟೆ. ಅದು ಟೆಲಿಕಾಸ್ಟ್ ಆಯ್ತು ರೀ 1 ತಿಂಗಳಲ್ಲಿ. ಆಗ DJ ದಿನಕರನ್ನವರು ಅವ್ರಿಗೆ ಹೆಚ್ಚು ಲೆಟ್ರ್ ಬರ್ತಾಯಿತ್ತು, ಅಲ್ಲಿಂದ ಕೊಡ್ತಾ ಇದ್ದಿದ್ದು. ಅದಾ ಒಂದು ತಿಂಗಳು 2 ತಿಂಗಳಲ್ಲಿ ನೆಕ್ಸ್ಟ್ ಅವ್ರನ್ನ ಬಿಟ್ಟರೆ ನನಗೆ ಹೆಚ್ಚು ಲೆಟ್ರ್ ಬರ್ಲಿಕ್ಕೆ ಶುರುವಾಯ್ತು. ಓಕೆ. ಕಡೆಗೆ ಏನು ಹೆಸರು, ಏನು ಪ್ರೋಗ್ರಾಮ್, ಏನು ಕೊಡಬೇಕು ಅಂತ ಮಾಡುವಾಗ ಜನಗಳು ಕೇಳಿದ್ದು ಏನು ಅಂತ. ಭಾಳ ಜನರು ಹೇಳಿದ್ದು ಬಾನುಲಿ ಅಣ್ಣಯ್ಯ ರೇಡಿಯೋ ಬ್ರದರ್ ಅಂತ. ಬಾನುಲಿ ಅಂದರೆ ರೇಡಿಯೋ. ಅವ್ರು ಕೊಟ್ಟಿದ್ದ ಹೆಸರು. ಆ ರೇಡಿಯೋದನ್ನ ನಿಲ್ಲಿಸಿದೆ, ಈಗ ಟಿ ವಿಯಲ್ಲಿ ಕೊಡ್ತಾನೆ, ಎಲ್ಲ ಕಡೆಗೂ ನನ್ನ ಬಾನುಲಿ ಅಣ್ಣಯ್ಯ ಅಂದರೆ ಗೊತ್ತಾಗ್ತದೆ. ನಿಜವಾಗಿ ನನ್ನ ಮುಂದಿನ ಪ್ರಶ್ನೆ ಇದ್ದದೇ ಅದು, ನಿಮಗೆ ಯಾಕೆ ಬಾನುಲಿ ಅಣ್ಣಯ್ಯ ಅಂತ ಕರೀತಾರೆ ಅಂತ. ಯಾಕಂದರೆ ಫ್ರಾಂಕ್ಲಿನ್ ಜಯರಾಜ್ ಅಂತೇಳಿ ಯಾರಿಗೂ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಫ್ರಾಂಕ್ಲಿನ್ ಜಯರಾಜ್ ನಿಮ್ಮ ಹೆಸರು. ಆದರೆ ಈವನ್ ನಮಗೂ ತಿಳಿದಾಗ ನಮಗೆ ಗೊತ್ತಿರುವ ರೀತಿಯಲ್ಲಿ ನಿಮ್ಮ ಹೆಸರು ಬಾನುಲಿ ಅಣ್ಣಯ್ಯ ಅಂತೇಳಿ. ಸೊ ನನಗೆ ಸ್ವಲ್ಪ ಕನ್ನಡದಂತ ಅಂದಾಜು ಇರೋದ್ರೆ ಬಾನುಲಿ ಅಂದರೆ ಆಕಾಶ. ಸೊ ಅಣ್ಣಯ್ಯ ಅಂದರೆ ನಮ್ಗೊಂಥರ ಐಡಿಯಾ ಬಂತು, ರೇಡಿಯೋದಲ್ಲಿ ಏನೋ ಇರಬಹುದು ಅಂತೇಳಿ. ಹೇಗೆ ಆಯ್ತು ಆ ಪ್ರೋಗ್ರಾಮ್ದು ಬಾನುಲಿ ಅಣ್ಣಯ್ಯ ಹೆಸರು ನಿಮಗೆ ಇಟ್ಟರು ಅದನ್ನು? ಇಲ್ಲ, ಅದು ತಮಿಳಿನಲ್ಲಿ ವಾನುಲಿ ಮಾಮ ಅಂತ ಇಟ್ಟರು. ವಾನುಲಿ ಮಾಮ. ನೀವು ತಮಿಳಲ್ಲಿ ಕೊಡ್ತೀವಿ? ತಮಿಳಲ್ಲಿ ಫಸ್ಟ್ ಕೊಟ್ಟೆ. ಯಾವಾಗ ನಾನು ಫೆಮಿಲಿಯರ್ ಆಯಿತು ತಮಿಳಲ್ಲಿ ಕೇಳಿದೆ. ಆದರೆ ಆವಾಗ ನಾನು ಅಷ್ಟರೊಳಗೆ ನನ್ನ ಕೆಲಸ ಬಿಟ್ಟು ನಾನು CF ವಿಶೇಷವಾದಂಥ ಒಂದು ಡಿಪ್ಲೊಮಾ ಮಾಡಿ ನಾನು ಅಲ್ಲಿ ಡೈರೆಕ್ಟರ್ ಆಗಿದ್ದೆ. ಎಲ್ಲಿ? ಬ್ಯಾಂಗ್ಳೂರಿನಲ್ಲಿ. CF ಅಂತ ಚೈಲ್ಡ್ ಎವೆನ್ಸ್ ಫೆಲೋಶಿಪ್. ಚೈಲ್ಡ್ ಎವೆಂಜಲಿಸ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ, ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದ್ರಿ. ಹೌದು. ನಾನು ಹೇಳ್ಬೇಕಂದ್ರೆ ನಿಮ್ಮ ಪ್ರಾರಂಭವೇ ಮಕ್ಕಳ ಮಧ್ಯದಲ್ಲಿ ಪ್ರಾರಂಭ ಆಯ್ತಲ್ಲ. ಯಾಕಂದ್ರೆ ನೀವು ಹೇಳುವ ರೀತಿಯಲ್ಲಿ ಸ್ಲಮ್ ಇಂಥ ಸ್ಥಳಕ್ಕೆ ಹೋಗಿ ಸುವಾರ್ತೆಯನ್ನು ಸಾರ್ತೀರಿ ಮಕ್ಕಳು. ಓಕೆ. ಆಗ ಇವರು ನನಗೇನು ಮಾಡಿದ್ರು, ನನಗಿಂತ ಅವರು ತಮಿಳಿನಲ್ಲಿ ಭಾಳ ಇದಾಗಿದ್ದರು. ನಾನು ತಮಿಳ್ನಾಡಿಂದ ನಾನು ಬಂದ್ರೂ ತಮಿಳು ಗೊತ್ತಿದ್ರು ನಾನು ಕನ್ನಡದವನು. ಮತ್ತು ನಮಗೆ ಸ್ವಲ್ಪ ಎಲ್ಲ ಬಡಗು ಅದು ಇದೆಲ್ಲ ಮಿಕ್ಸ್ ಇತ್ತು, ಸ್ವಚ್ಛ ಕನ್ನಡ ಗೊತ್ತಿರಲಿಲ್ಲ ನನಗೆ. ಹೀಗಾಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ದು. ಅವ್ರಿಗೆ ವಾನಳ್ಳಿ ಮಾಮ ಅಂತಿಟ್ರು. ಕಡೆಗೆ ನನಗೇನು ಮಾಡಿದರು, ಬೇರೆ ಬೇರೆ ಹೆಸರು ಬಂತು, ಪುಟ್ಟು ಮಾಮ ಬಂತು, ಏನೇನೆಲ್ಲ ಬಂತು. ಕಡೆಗೆ ವಾನಳ್ಳಿ ಮಾಮ ಬಾನಳ್ಳಿ ಅಣ್ಣಯ್ಯ ಅಂತ ಇಟ್ರು. ಈಗ ಅದೇ ಹೆಸರು, ಈಗ ಬೇರೆ ಯಾರಿಗೂ ನನ್ನ ಹೆಸರು ಗೊತ್ತಿಲ್ಲ. ಎಲ್ಲರಿಗೂ ನೀವು ಬಾನುಲಿ ಅಣ್ಣಯ್ಯ ಅಂತೇಳಿ ಪರಿಚಯವಾಗಿದೆ. ಸೊ ನೀವು ನನ್ನ ಪ್ರಕಾರ ನನಗೆ ಗೊತ್ತಿದ್ದ ರೀತಿಯಲ್ಲಿ ನೀವು ಅನೇಕ ಹಾಡುಗಳನ್ನು ಬರೆದಿದ್ದೀರಿ. ಹೌದ್ರಿ. ಸುವಾರ್ತೆ
ವಿಶೇಷವಾಗಿ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಬೇಕಾದ್ರೆ ಹಾಡುಗಳು ಬಹಳ ದೊಡ್ಡ ಸ್ಥಾನವನ್ನು ಪಡೆದುಕೊಳ್ತದೆ. ಯಾಕಂದರೆ ಹಾಡುಗಳು ಒಂದು, ಎರಡನೇದು ಆ್ಯಕ್ಷನ್ ಸಾಂಗ್ಸ್, ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಮಕ್ಕಳಿಗೆ ಸಾಂಗ್ ಕಂಪೋಸ್ ಮಾಡುವಾಗ ನಾನು ಕೇಳ್ತಿದ್ರು, ಅವ್ರದ್ದು ಆದಷ್ಟು ಮಕ್ಕಳು ಆ್ಯಕ್ಷನ್ ಮಾಡುವಂಥ ರೀತಿಯಲ್ಲಿ ಕಂಪೋಸ್ ಮಾಡಿ ಹಾಡುಗಳನ್ನು ಅಂತೇಳಿ ಹೇಳ್ತಾಯಿದ್ರು. ಓಕೆ, ನೀವು ಕಂಪೋಸ್ ಮಾಡಿದ್ರಿ, ಹಾಡುಗಳನ್ನು ಯಾವ ರೀತಿಯಲ್ಲಿ ನೀವು ಕಂಪೋಸ್ ಮಾಡ್ತೀರಿ ಮತ್ತು ಯಾವುದು ನಿಮ್ಮ ಮೊದಲ ಹಾಡು? ನಾನು ಹೀಗೆ ಪ್ರಾರಂಭ ಮಾಡ್ತೇನೆ ರೀ. ನನ್ನ ಕುಟುಂಬದಲ್ಲಿ ಭಾಳ ಮಕ್ಕಳು, ನಾವು 11 ಜನ ಮಕ್ಕಳು. ನೀವು 11 ಜನ ಮಕ್ಕಳು? ಅದರಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಜಾಸ್ತಿ. ಅದಲ್ಲದೆ ನನ್ನ ತಂದೆ ಕೆಲವು ಅನಾಥ ಮಕ್ಕಳು ಸಾಕಿದ್ರು. ಹೀಗೆ ನನ್ನ ಮನೆ ಹಾಸ್ಟೆಲ್ ಇತ್ತು. ನಮ್ಮದು ಎಸ್ಟೇಟ್ನಲ್ಲಿ ಇದ್ದಿದ್ದರಿಂದ ಒಂದು ಸಪ್ರೇಟ್ ಮನೆ. ನಾವು ಕುಟುಂಬ ಪ್ರಾರ್ಥನೆ ಮಾಡುವಾಗ ಗುಡ್ಡಗಳಲ್ಲೆಲ್ಲ ಪ್ರತಿಧ್ವನಿ ಬರ್ತಾ ಇತ್ತು. ಅಷ್ಟು ಚೆಂದ ಇತ್ತು. ಪ್ರತಿ ದಿವಸ ರಾತ್ರಿ ನನ್ನ ತಂದೆ ತಾಯಿ ಎಲ್ಲ ನಾವು ಸೇರಿ ಹಾಡ್ತಾ ಇದ್ವಿ. ಆದರೆ ನಾನು ಹಾಡುವಾಗ ನನ್ನ ತಾಯಿ ಬಾಯಿ ಮುಚ್ಚೋನ್ನೋರು. ಯಾಕೆಂದರೆ ನಾನು ಹಾಡಿದ್ರೆ ತಂಗಿಯರು ಯಾರು ಹಾಡ್ತಾ ಇರಲಿಲ್ಲ. ಕಾರಣ ನನ್ನ ಸ್ವರ ಚೆನ್ನಾಗಿಲ್ಲ, ನನಗೆ ಹಾಡುವಂಥದ್ದು ಗೊತ್ತಿರಲಿಲ್ಲ. ಹಾಗೆ ಬೆಳೆದೆ ರೀ. ಆದರೆ ನಾನು ಆ ಟ್ರೈನಿಂಗ್ನಲ್ಲಿ ಹೋಗುವಾಗ ನಾನು ಸ್ವಲ್ಪ ಸೈಕಾಲಜಿ ವಿಷಯ, ಮನೋಶಾಸ್ತ್ರದ ವಿಷಯ ಸ್ವಲ್ಪ ಆಸಕ್ತಿ ಇತ್ತು. ಬೇರೆ ನಾನು ಅಲ್ಲಿ ಟ್ರೈನಿಂಗ್ಲಿ ಹೋದಾಗ ಒಂದು ಅಂಶ ಬಂತು. ಏನಂದರೆ ಅದನ್ನು ಇಂಟರ್ಪ್ರಿಟ್ ಮಾಡಿ ಅದನ್ನು ನಾನು ನನ್ನ ರೀತಿಯಲ್ಲಿ ಭಾಷಾಂತರಿಸಿ. ಮಕ್ಕಳು ಅಂದರೆ ಅರ್ಥ ಏನು ಅಂದರೆ ಗಲಾಟೆ. ಮಕ್ಕಳು ಅಂದರೆ ಅರ್ಥ ಗಲಾಟೆ ಮಾಡದೇ ಇರೋಂಥ ಮಕ್ಕಳು ಅವರು ಸಾಮಾನ್ಯವಾದ ಮಕ್ಕಳಲ್ಲ. ಮಕ್ಕಳು ಅಂದರೆ ಗಲಾಟೆ ಮಾಡಲೇಬೇಕು. ಆದರೆ ಗಲಾಟೆನ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಹಾಡು ಬಹಳ ಪ್ರಾಮುಖ್ಯ ಅಂತ. ಆ ಗಲಾಟೆಯನ್ನು ವ್ಯವಸ್ಥಿತವಾಗಿ ಮಾಡೋದಕ್ಕೆ ಹಾಡು ಬಹಳ ಪ್ರಾಮುಖ್ಯ. ಯಾಕೆಂದರೆ ಅವ್ರಿಗೆ ನಾವು ಸುವಾರ್ತೆ ಹೇಳಲಿಕ್ಕಿಂತ ಮೊದಲು ಹಾಡುಗಳಾಡುವಾಗ, ಅವರು ಅಭಿನಯ ಮಾಡುವಾಗ ಅದೊಂದು ಎಕ್ಸಸೈಸ್ ಮಾಡ್ದಂಗೆ ಆಗ್ತದೆ. ಅವ್ರಿಗೆ ಆ ಒಂದು ಫೋರ್ಸ್ ಕಡಿಮೆ ಆಗ್ತದೆ ಅಂತ. ಹೀಗಾಗಿ ಆಲೋಚನೆ ಮಾಡಿದೆ. ನಾನು ಬಹಳ ಕನಸು ಕಾಣೋನ್ರಿ. ಹೀಗಿದ್ರೆ ಹೇಗೆ, ಹಾಗಿದ್ರೆ ಹೇಗೆ. ಈಗ ಕೂಡ ಅದು ನಾನು ಇನ್ನು ಮುಂದೆ ನಿಮಗೆ ಹೇಳ್ತೇನೆ. ಕನಸು ಕಾಣುವಾಗ ಹೇಗಿರಬೇಕು, ಹೇಗೆ ಆಡಬೇಕು, ಮಕ್ಕಳು ಕೈಕಾಲೆಲ್ಲ ತಂಟೆ ಮಾಡ್ತಾರೆ, ಕೈಕಾಲೆಲ್ಲ ಆಡ್ಸೋಕ್ಕೆ ಏನು ಮಾಡಬೇಕು, ಹೀಗೆ ಆಲೋಚನೆ ಮಾಡಿ ಕಡೆಗೆ ಒಮ್ಮೆ ನಾನು ಕೇಳಿದೆ, ದೇವರೇ ನನಗೆ ಹಾಡುವಂಥ ವರ ಇಲ್ಲ, ಕಂಪೋಸ್ ಮಾಡುವಂಥ ವರ ಇಲ್ಲ, ಆದರೆ ನೀನು ನಿಜವಾಗಿ ನಾನು ಮಕ್ಕಳ ಸೇವೆಯಲ್ಲಿ ನೀನು ಪ್ರಾಮಿಸ್ ಮಾಡಿದ್ದೀನಿ, ನಿನ್ನ ಸೇವೆಯಲ್ಲಿ ಅಧಿಕವಾಗಿ ಆಶೀರ್ವದಿಸ್ತೇನೆ ಅಂತ ನೀನು ಕೊಡೋಂಗಿದ್ರೆ ನನಗೆ ಯಾರಿಗೂ ಗಿದ್ಯೋನ್ನ ಮಾಡ್ದಂಗೆ ನನಗೆ ಒಂದು ಹಾಡು ಕಟ್ಲಿಕ್ಕೆ ಸಹಾಯ ಮಾಡಿಸೋನು. ಗಿದ್ಯೋನ ಫೈತ್ ಪರೀಕ್ಷೆ ಮಾಡಿದ ಹಾಗೆ ಕೇಳಿದೆ. ಸಾಮಾನ್ಯವಾಗಿ ನನಗೆ ನಿದ್ರೆ ಬರುವಾಗ ಅಥವಾ ನಿದ್ರೆ ಸಮಯದಲ್ಲಿ ದೇವ್ರು ಕೊಡುವಂಥ ಹಾಡುಗಳ್ರಿ. ಆವಾಗ ಮಕ್ಕಳಿಗೆ ಒಂದು ಗಂಭೀರ ಭಾವನೆ ತರಲಿಕ್ಕೆ ಹೇಗೆ ಮಾಡಬೇಕು ಅಂತ. ಆಗ ಮೊದಲನೇ ಹಾಡು ನಾನು ಕಟ್ಟಿದ್ದು, ಇಂಥ ಒಳ್ಳೆ ಸಮಯದಳು ಯೇಸುವೆ ನಿನ್ನ ಬಳಿ ಬಂದೆವು. ಅದು ಇಂಥ ಒಳ್ಳೆ ಸಮಯದಳು ಯೇಸುವೆ ನಿನ್ನ ಬಳಿ ಬಂದೆವು. ಈ ಹಾಡನ್ನು ನೀವು ರಚಿಸಿದ್ದು? ನಾನು ರಚಿಸಿದ್ದು. ಈಗ ಆರಾಧನೆಯಲ್ಲಿಯೂ ಅದನ್ನೇ ಹಾಡ್ತಾರೆ. ಯಾವಾಗ ಅದು ಫೆಮಿಲಿಯರ್ ಆಯಿತೋ, ದೊಡ್ಡವ್ರಿಗೆ ಬಂದು ಕಟ್ಟಿದೆ, ಅದು ಫೆಮಿಲಿಯರ್ ಆಗಲಿಲ್ಲ. ಈ ಹಾಡು ದೊಡ್ಡವ್ರು ಚಿಕ್ಕವ್ರು ಎಲ್ಲರೂ ಹಾಡ್ತಾ ಇದ್ದಾರೆ. ನಮ್ಮ ಮೇಲೆ ದಯವಿಟ್ಟು, ಇದು ನೀವು ಹಾಡಿದ್ದು, ನೀವು ಬರ್ದದ್ದು? ಯೇಸುವೆ. ಈ ಹಾಡು ಬಹಳ ಚಿರಪರಿಚಿತವಾದ ಹಾಡು. ಇಂಥ ಒಳ್ಳೆ ಸಮಯದಳು ಯೇಸುವೆ ನಿನ್ನ ಬಳಿ ಬಂದೆವು. ಇಲ್ಲಿ ಒಂಚೂರು ವರ್ಡ್ ಚೇಂಜ್ ಮಾಡಿರ್ಬೇಕು. ಚಿಕ್ಕ ಮಕ್ಕಳನ್ನ ಅವರು ನಿನ್ನ ಮಕ್ಕಳನ್ನ ಅಂತ ಮಾಡಿದ್ದಾರೆ. ರೈಟ್. ನಾನು ಈಗ ನೀವು ಹೇಳ್ತಿರುವಾಗ ನಂಗೆ ತಲೆ ಬರ್ತಂಡ್ರೆ ಆ ಒಂದು ವರ್ಡ್ ಚಿಕ್ಕ ಮಕ್ಕಳಾದಂತ ನಾನು ಕೇಳಿದ್ದೇನೆ. ಹೌದು, ಆ ವರ್ಡ್. ಆದ್ರೆ ಈಗ ನಾವು ಹಾಡ್ತಿಲ್ಲ ಹಾಗೆ. ನಾವು ನಿನ್ನ ಮಕ್ಕಳಾದ ನಾವು ನಿನ್ನೆ ಅರಸಿ ಬಂದೆ. ಆದ್ರೆ ಅದಕ್ಕೆ ಟ್ಯೂನ್ ಮಾಡಿದ್ದು ಒಂದು ಇಂಗ್ಲಿಷ್ ಸಾಂಗ್ ರೀ, ಡೇ ಬೈ ಡೇ ವಿತ್ ಒಂದು ಇಂಗ್ಲಿಷ್ ಹಾಡು. ಅದೇ ಟ್ಯೂನ್ ಇದೆ. ಆ ಟ್ಯೂನ್ ಸ್ವಲ್ಪ ಚೇಂಜ್ ಮಾಡಿದ್ದಷ್ಟೇ. ಅದನ್ನ ದ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಎಂತ ಹೇಳ್ತಾರೆ, ಹೈಯೆಸ್ಟ್ ತುಂಬ ಸಲ ಹಾಡಿದಂಥ ಒಂದು ಹಾಡು ಕಾಣ. ಅದು ಮಾತ್ರ ಅಲ್ರಿ, ಮಕ್ಕಳು ಎಷ್ಟೇ ಗಲಾಟೆ ಮಾಡ್ತಾ ಇರಲಿ, ಪ್ರಾರ್ಥನೆ ಮಾಡೋಣ ಇದು ಹಾಡುವಾಗ ಗಂಭೀರ ಆಗೋಗ್ತದೆ. ಪವಿತ್ರಾತ್ಮನವನು ಎಲ್ಲಿವರೆಗೂ ಗೊತ್ತದ, ನಮ್ಮ ಮೇಲೆ ದಯವಿಡು ಸ್ವಾಮಿ ನಿನ್ನ ಕರುಣೆಯನ್ನು ತೋರಿಸು, ನಿನ್ನನ್ನೇ ರಕ್ಷಕನನ್ನಾಗಿ ಹಾಗೂ ಪ್ರೇರಿಸು ನನ್ನನ್ನು. ಅದನ್ನು ಹಾಡಿ ಮುಗಿಸುವಾಗ ನಿಜವಾಗಿ ಮಕ್ಕಳು ಕಣ್ಣು ಮುಚ್ಚಿ ದೇವರ ಹತ್ರ ಪ್ರಾರ್ಥನೆ ಮಾಡಿದಂಗೆ. ನನಗೆ ಅದು ಗೊತ್ತಿಲ್ಲ, ನನ್ನ ಅನುಭವ ನಾನು ಹೇಳ್ತೇನೆ. ನನಗೆ ನಿಜ ಹೇಳ್ತೇನೆ ವೀಕ್ಷಕರಿದ್ರು, ನನಗೆ ಇದು ಭಾಳ ಹೊಸತಿದೆ. ಯಾಕಂದ್ರೆ ನಂಗೆ ಗೊತ್ತಿಲ್ಲ ಇದು ನೀವು ಬರ್ದಂತೆ. ಬಿಕಾಸ್ ಹೇಳುವ ವಿಷಯಕ್ಕೋಸ್ಕರ ಏನಂತ ಹೇಳಿದ್ರೆ, ನಾನೊಬ್ಬ ಸಾಂಗ್ ರೈಟರ್, ನಾನು ಹಾಡುಗಳನ್ನು ಬರೆಯುವ. ಆದರೆ ಈ ಹಾಡನ್ನು ನಾನು ಬಹಳವಾಗಿ ಮೆಚ್ಚಿದ ಹಾಡು. ಸಾಧಾರಣ ಎಲ್ಲ ಪ್ರಾರ್ಥನಾ ಕೂಟಗಳಲ್ಲಿ, ಅಂದರೆ ಹೆಚ್ಚಾದ ಕಡೆಗಳಲ್ಲಿ ನಾನಿದನ್ನು ಯಾಕೆ ಹಾಡ್ತಿದ್ದೇನೆ ಅಂತ ಹೇಳಿದರೆ, ಪ್ರಾರಂಭಕ್ಕೆ ನಾವು ಹಾಡ್ತಿದ್ದೆವು.
ಇದು ಪ್ರಾರಂಭ, ಆ ಹಾಡುಗಳ ಪ್ರಾರಂಭ ಜನರನ್ನು ದೇವರ ಬಳಿಗೆ ಕರೆಯುವುದಕ್ಕೋಸ್ಕರ ಬಹಳ ಹೆಲ್ಪ್ ಆಗ್ತಿತ್ತು. ಬಹಳ ಅರ್ಥಪೂರ್ಣವಾಗಿ ಈ ರಚನೆ ಆಗಿದೆ. ಅದರ ಜೊತೆಯಲ್ಲೇ ನಾವು ಈಗ ನೀವು ಒಂದು ವೇಳೆ ನಾನು ದೊಡ್ಡವ್ರಿಗೆ ಮೆಸೇಜ್ ಪ್ರಸಂಗ ಮಾಡುವಾಗ ದೇವರ ವಾಕ್ಯ ಹಂಚುವಾಗ ದೊಡ್ಡವ್ರಿಗೆ ಹಾಡಲಿಕ್ಕೆ ಶುರು ಮಾಡಿದ್ದೀರಿ. ಅದರ ವರ್ಡ್ಸ್ ಇದೆ, ನಾವು ಕೆಲವು ರೆಕಾರ್ಡ್ಸ್ ಅದನ್ನು ಕೂಡ ಆ್ಯಡ್ ಮಾಡಿದ್ದೀರಿ. ಅದ್ರಲ್ಲಿ ಹೀಗಿದೆ, ದೇವರೇ ದೇವರೇ ನಾವೆಲ್ಲರೂ ಸೇರಿ ನಿನ್ನ ಪಾದದ ಬಳಿ ಕೂಡಿ ಬಂದಿದ್ದೇವೆ ಕರ್ತನೆ ಇಂದು ತಂದಿದ್ದೇವೆ ಹೃದಯಗಳ ಮುಂದು ನಿನ್ನ ಆಶೀರ್ವಾದಗಳನ್ನು ಸುರಿಸು ನಮ್ಮ ಆತ್ಮಗಳಲ್ಲಿ ದೀನರಾಗಿ ಬಂದಿದ್ದೇವೆ ಸ್ವಾಮಿ ಕರುಣಿಸು ದಯಾಳು ಸುಪ್ರೇಮಿ ಸಿದ್ಧಪಡಿಸು ಹೃದಯಗಳನ್ನು ಶುದ್ಧಪಡಿಸು ಒದಡುಗಳನ್ನು ನಿನ್ನ ಕ್ರೂಜೆ ಕಂಬವ ನೋಡ ನಿನ್ನ ದಿವ್ಯ ಬೆಳಕನ್ನು ಕಾಣ ನಿನ್ನ ಕೃಪೆಯ ಶಬ್ದವ ಕೇಳ ದಯಮಾಡು ಕರುಣಾಳು ದೇವ. ನಾವು ಪ್ರಾರಂಭ ಮಾಡೋಕ್ಕಂದ್ರೆ ಇದು ಈ ಹಾಡುವಾಗ ನಿಜವಾಗಿ ಮಕ್ಕಳಿಗೆ ಇಂಥ ಒಳ್ಳೆ ಸಮಯದೊಳಗೆ ಹಾಗೆಯೇ ದೊಡ್ಡವ್ರಿಗೂ ಕೂಡ ಆಗುವಂಥದ್ದು. ಇದನ್ನು ನೀವು ದೊಡ್ಡವ್ರಿಗೂ ಕೂಡ ಹಾಡು ಇನ್ನು ಯಾವ್ದಾದ್ರು ಒಂದು ಹಾಡು ಹೇಳಿ ನಮಗೊಂಚೂರು ಆಶ್ಚರ್ಯ ಆಗುವಂಥದ್ದು. ಯಾಕಂದ್ರೆ ಈಗ ತಾನೇ ನೀವು ಹೇಳುವಾಗ ಬಹಳ ಆಶ್ಚರ್ಯಗೊಂಡೆವು ನಾವು. ಒಮ್ಮೆ ಇನ್ನೊಂದು ಹೈಲೈಟ್ ಏನಂದ್ರೆ, ಒಮ್ಮೆ ಯಾದಗಿರಿಗೆ ನಾನು VBSಗೆ ಇನ್ವೈಟ್ ಮಾಡಿದ್ರಿ. ಗುಂತಕಲ್ಲಿಂದ ಯಾದಗಿರಿಗೆ ಟ್ರೈನ್ಲಿ ಹೋಗ್ತಾರೆ. ಇಡೀ ಕಂಪಾರ್ಟ್ಮೆಂಟ್ ನಾನು ಒಬ್ಬರಿ, ಬಿಸಿಲು, ಕೂತ್ರೆ ಚುಕ್ಕು ಚುಕ್ಕು, ಮಲಗಿದ್ರೆ ಚುಕ್ಕು ಚುಕ್ಕು, ಎದ್ರೆ ಚುಕ್ಕು ಚುಕ್ಕು. ಸ್ವಾಮಿ ನನಗೆ ಸಹಿಸೋಕ್ಕಾಗ್ತಾ ಇಲ್ಲ, ಒಂಟಿಯಾಗಿರುವಂಥದ್ದು. ಯಾಕಂದರೆ ನಾನು ಕಲ್ಲನ್ನು ಕೂಡ ಮಾತಾಡ್ಸೋ ಒಂದು ದಾರಿಯಲ್ಲಿ ಯಾರಿಲ್ಲ ಸ್ವಾಮಿ, ನನಗೇನಾದರೂ ಒಂದು ಇದನ್ನು ಯುಟಿಲೈಸ್ ಮಾಡೋ, ಸುಮ್ಮನೆ ಬಿಡೋಕ್ಕೆ ಇಷ್ಟ ಇಲ್ಲ. ನಾನು ಅವಾಗ ಚುಕ್ಕು ಚುಕ್ಕು ಬಂಡಿ ಕಂಪೋಸ್ ಮಾಡಿದ್ದರು. ಚುಕ್ಕು ಚುಕ್ಕು ಬಂಡಿ ಪುಟಾಣಿ. ಅದು ಎಲ್ಲಿವರೆಗೂ ಅಂದರೆ ನಿಜವಾಗಿ ವೀಕ್ಷಕರಿಗೆ ಎಷ್ಟು ಆಶ್ಚರ್ಯ ಆಗ್ತದೆ ಗೊತ್ತಿಲ್ಲ, ನನಗಂತೂ ಇಲ್ಲಿ ಬಹಳ ದೊಡ್ಡ ಆಶ್ಚರ್ಯ. ಯಾಕಂದರೆ ನಾವೆಲ್ಲ ಹಾಡಿದ್ದೇವೆ ಹಾಡುಗಳು, ಚುಕ್ಕು ಚುಕ್ಕು ಬಂಡಿ ಪುಟಾಣಿ ಬಂಡಿ ಚುಕ್ಕು ಚುಕ್ಕು ಬಂಡಿ ಸುವಾರ್ಥ. ಅದು 4 ಚರಣ ಕಟ್ಟಿ ನಾನು ಆ ಮಕ್ಕಳಿಗೆ ಹೇಳಿ ಕೊಟ್ಟಿದ್ದು ರೀ. ಇಡೀ ಕರ್ನಾಟಕದಲ್ಲಿ ಹಬ್ಬಿಡ್ತು. ಒಂದು ಸಾರಿ OM ಟೀಮ್ನವ್ರು ಯಾರೋ ಬಂದರು, ಅದ್ರ ಲೀಡರ್ ಬಂದು ಎಲ್ಲಿಯವರು ಸ್ವಿಟ್ಜರ್ಲ್ಯಾಂಡ ಎಲ್ಲಿಂದ ಫಾರಿನರ್, ಅವ್ರು ಬಂದು ನೋಡುವಾಗ ದಿಸ್ ಸಾಂಗ್ ವಿ ಟ್ರಾನ್ಸ್ಲೇಟೆಡ್ ಟು ಅವರ್ ಲ್ಯಾಂಗ್ವೇಜ್ ಆ್ಯಂಡ್ ವಿ ಆರ್ ಸಿಂಗಿಂಗ್ ಇನ್ ಅವರ್ ಪ್ಲೇಸ್ ಅಂತ. ಯಾಕಂದರೆ ನನ್ನ ಇಫ್ ಐ ಆಮ್ ನಾಟ್ ರಾಂಗ್ ಅಯ್ಯ, ನಾನು ನನ್ನ 6ನೇ ವರ್ಷ ಪ್ರಾಯದಲ್ಲಿ ಇರ್ಬೋದು, ಹೆಚ್ಚು ಕಡಿಮೆ 6ನೇ ವರ್ಷ ಪ್ರಾಯದಲ್ಲಿ ನಾನು ಇದು ಹಾಡು ಕಲ್ತಿದ್ದೇನೆ. ಇಲ್ಲ ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಇರಬೇಕು ನನ್ನ ಪ್ರಕಾರ. ಆ ಪ್ರಾಯದಲ್ಲಿ ನಾನು ಕಲ್ತಿದ್ದೇನೆ ಹಾಡು. ಯಾಕಂದ್ರೆ ಸರಿ ನೆನಪಿದೆ, ಸುವಾರ್ಥ ಬಂಡಿ ನಾನು ಯಾತ್ರಿಕ ನನ್ನ ಬಂಡಿಗೆ ಕ್ರಿಸ್ತನೇ. ಬ್ಯೂಟಿಫುಲ್ ಬಹಳ ಆಶ್ಚರ್ಯ ಆಗಿರ್ಬೋದು. ಯಾಕಂದ್ರೆ ಇದೆಲ್ಲ ನೋಡಿ ನಾವೆಲ್ಲ ಹಾಡ್ತಿದ್ದ ಹಾಡುಗಳು. ಓಕೆ, ಇನ್ನೊಂದು ಹೈಲೈಟ್ ಯಾಕೆ ನಾನು ಇದನ್ನು ಹೇಳ್ತೇನೆ, ನಾ ಮಾಡಿದೆ ಅಂತ ನನ್ನನ್ನು ಹೆಚ್ಚಿಸ್ಕೊಳಕಲ್ರಿ. ಆದ್ರೆ ನಾನು ಕೇಳುವಾಗ ದೇವ್ರು ಯಾವುದನ್ನು ಇಲ್ಲ ಅಂತ ಹೇಳಲ್ಲ, ದೇವ್ರು ನನಗೆ ಒದಗಿಸಿಕೊಡ್ತಾನೆ. ಆದರೆ ಯಥಾರ್ಥವಾಗಿ ಕೇಳ್ತಾನೆ. ನಾನು ಮಕ್ಕಳನ್ನು ಮುಂದಿಟ್ಟು, ಸ್ವಾಮಿ ಮಕ್ಕಳಿಗೆ ನಾನು ಹೇಳ್ಕೊಡ್ಬೇಕು, ತಿಳಿಸ್ಕೊಡು ಸ್ವಾಮಿ. ನನ್ನ ಅನುಭವ ರೀ ಅದು 100ಕ್ಕೆ ನಾನು ಎಲ್ಲ ಕಡೆ ಟ್ರೈನಿಂಗ್ ಕೊಡ್ತೇನೆ, ಎಲ್ಲರಿಗೂ ನಾನು ಅದು ಹೇಳುವಾಗ ಅವ್ರಿಗೆ ಎನ್ಕರೇಜ್ ಮಾಡ್ತೇನೆ, ದೇವ್ರು ನಿಮಗೂ ಆ ಟ್ಯಾಲೆಂಟ್ ಇಟ್ಟಿದ್ದಾನೆ, ನೀವು ಕಟ್ಟಿ ಅಂತ. ಇನ್ನೊಮ್ಮೆ ನಾನು ಒಂದು 30 ವರ್ಷ ನಾನು ಕೋಲಾರ ಡಿಸ್ಟ್ರಿಕ್ಟ್ನಲ್ಲಿದ್ದೆ ರೀ. ಅಲ್ಲಿರುವಾಗ ಹಳ್ಳಿಗಳೆಲ್ಲ 30 ವರ್ಷ ಕೋಲಾರ ಡಿಸ್ಟ್ರಿಕ್ಟಲ್ಲಿ, ಅಂದರೆ ಬಾರ್ಡರ್ ಕರ್ನಾಟಕ ತಮಿಳುನಾಡು ಬಾರ್ಡರ್, ಕೋಲಾರಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿ ಕೆರೀತ್ ಅಂತೇಳಿ ಒಂದು ಆಶ್ರಮ ಮಾಡ್ಕೊಂಡು ಸ್ವಲ್ಪ ಜಮೀನು ತೆಗೆದು ಅಲ್ಲಿ ಅನಾಥ ಹುಚ್ಚರು ಮುದುಕರನ್ನೆಲ್ಲ ಸಾಕ್ತಾ ಇದ್ದೆ. ನೀವು ಸಾಕ್ತಿದ್ದೆ 30 ವರ್ಷ. ಯಾಕಂದರೆ ಅಲ್ಲಿ ಕೆಲವಾರು ವಿಶೇಷವಾದಂಥ ವ್ಯಕ್ತಿಗಳಿದ್ರು ಆ ಏರಿಯಾದಲ್ಲಿ. ಯಾರು ಅಂದರೆ ಕಳ್ಳರು, ದರೋಡೆಗವರು. ಅವರು ಈಗ ನಾನು ಇದ್ರ ಬಗ್ಗೆ ಮಾತಾಡಬೇಕು. ನೀವು ಚಿಲ್ಡ್ರನ್ ಮಿನಿಸ್ಟ್ರಿ ಮಾಡ್ತಿದ್ದವರು, ಹೇಗೆ ಅದು ಒಂದು ಆಶ್ರಮದಂತೆ ಅಲ್ಲ, ಹೇಗೆ ಅದು ಆ ಕಡೆಗೆ ಪುನಃ ವಾಲಿತ್ತು? ಅಂದ್ರೆ ನೀವು ಅದು ಆಶ್ರಮ ಮಾಡುವಾಗಲೂ ಚಿಲ್ಡ್ರನ್ ಮಿನಿಸ್ಟ್ರಿ ಮಾಡ್ತಿದ್ದೆ? ಮೇನ್ ಅದೇ ಚಿಲ್ಡ್ರನ್ ಮಿನಿಸ್ಟ್ರಿ. ಅದರೊಂದಿಗೆ ಈ ಆಶ್ರಮಗಳ ಅನಾಥ ಮಕ್ಕಳು ಬುದ್ಧಿಸೋದು. ಹೇಗೆ ಅನಿಸ್ತಿತ್ತು ಆ ದಿವಸಗಳು? ನನಗೆ ಸ್ವಲ್ಪ ಕಷ್ಟಕರವಾಗಿತ್ತು ರೀ. ಯಾಕೆಂದರೆ ನನ್ನ ಒಂದು ಪಾಲಿಸಿ, ನನ್ನ ಒಂದು ಆಲೋಚನೆ ನನಗೆ ಪ್ರಥಮವಾಗಿ ಸೇವೆಯಲ್ಲಿ ಹೆಚ್ಚಿನ ಒಂದು ಪುಷ್ ಕೊಟ್ಟಿದ್ದು ಅಥವಾ ದೃಢತೆ ಕೊಟ್ಟಿದ್ದು ಅಥವಾ ನಾನು ಫಲಪ್ರದಿತವಾಗಿ ಮಾಡಿದ್ದು, ನಾನು 2.5 ವರ್ಷ ನಾನು ಶತಾನಂದ ಯಾತ್ರೆಗೆ ಚಿಂತೆ ಮಾಡಿದ್ದು.
ಓ, ನೀವು ಚಿಂತಾಮಣಿಯಲ್ಲಿದ್ದೀರಿ 2.5 ವರ್ಷ. ನಾನು ಡೈರೆಕ್ಟರ್ ಆಗಿರುವಾಗ, CF ಡೈರೆಕ್ಟರ್ ಆಗಿರುವಾಗ ನನ್ನ ಕೆಲಸ ಬರೀ ಲಿಮಿಟ್ ಆಯ್ತು ರೀ. ಬೆಂಗಳೂರಿನಲ್ಲಿ ಬರೀ ಕನ್ನಡ ಏರಿಯಾ ಮಾತ್ರ, ಕಂಟೋನ್ಮೆಂಟ್ ಏರಿಯಾ ಬೇರೆ ತಮಿಳ್ನವ್ರು ನೋಡ್ತಾರೆ, ನೀವು ಇಷ್ಟು ಮಾತ್ರ ಮಾಡಬೇಕು ಅಂತ. ಆವಾಗ ಲಿಮಿಟ್ ಆದಮೇಲೆ ನನಗೆ ಸ್ವಲ್ಪ ಹೆಚ್ಚಿನ ನನ್ನ ಒಂದು ಆಶೆಯನ್ನು ಪೂರೈಸೋಕ್ಕಾಗಲಿಲ್ಲ, ಅಂದರೆ ನಾವು ಹೆಚ್ಚಿನದು ಮಾಡಲಿಕ್ಕಾಗಲಿಲ್ಲ. ಹೀಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಆವಾಗ ಒಂದು ರಾತ್ರಿ ಬಂದು ಶತಾನಂದ ಹೇಳಿದರು 10 ಗಂಟೆಯಲ್ಲಿ. ನೀವು ಶತಾನಂದನ ಪರಿಚಯಿಸ್ತಾರೆ ಹಾಗಾದ್ರೆ ಆಗಿನ ಕಾಲದ? ಬಾಂಡ್ಲಿ ಎಣ್ಣೆ ಹೇಳ್ತಾ ಇದ್ರು ನನಗೆ, ಬಾಂಡ್ಲಿ ಎಣ್ಣೆ. ಕರ್ನಾಟಕ ರಾಜ್ಯ ಕಂಡ ಜಾರ್ಜ್ ಮುಲ್ಲರ್ ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ದೊಡ್ಡ ಅಪೋಸ್ತಲರುಗಳಲ್ಲಿ ಒಬ್ಬರು ಶತಾನಂದಯ್ಯ ಚಿಂತಾಮಣಿ. ಇವರು ನಂಬಿಕೆಯ ಸೇವೆ ಅಂದರೆ, ನಿಜವಾದ ನಂಬಿಕೆಯ ಸೇವೆ ಅಂದರೆ ಏನು ಅಂತೇಳಿ ಜನರಿಗೆ ಪರಿಚಯ ಮಾಡಿಕೊಟ್ಟರು. ನಾನು ಹೇಳಿ ತಪ್ಪಾಗ್ಲಿಕ್ಕೆ, ಯಾಕಂತ ಹೇಳಿದ್ರೆ ನಂಬಿಕೆ ಬಹಳ, ನಾನು ಅವರನ್ನು ನೋಡಿರಬಹುದು ನನ್ನ ಪ್ರಕಾರ. ಯಾಕೆಂದರೆ ನಾವು ಸಾಧಾರಣ ಸಣ್ಣದಿರುವಾಗ ನಮ್ಮ ತಂದೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು ಪ್ರಾರ್ಥನಾ ಕೂಟಗಳಿಗೆ. ಸೊ ಬಹಳ ನೇರ ನುಡಿಯ ವ್ಯಕ್ತಿ ಮತ್ತು ನಿಜವಾದ ಪ್ರವಾದಿ. ಏನು ಹೇಳ್ತಾರೆ, ಪ್ರವಾದಿಗಳು ಬಹಳ ಖಡಕ್ಕಾಗಿ ಮಾತಾಡ್ತಾರೆ. ಮಾತ್ರವಲ್ಲದೆ ನಂಬಿಕೆಯ ಸೇವೆ ಅಂದರೆ ಏನು, ನಿಜವಾದ ಈಗ ಅನೇಕರು ನಂಬಿಕೆಯ ಸೇವೆಗಳನ್ನು ಮಾಡ್ತಿದ್ದಾರೆ, ನಾವು ನೋಡ್ತಾ ಇದ್ದೇವೆ. ಹೇಗರ್ತೆ ಅಂದರೆ ಅವರ ಪ್ರೆಸೆಂಟೇಷನ್ ಅದನ್ನು ಹೇಳುವಷ್ಟೇ ಇರ್ತದೆ. ಸೊ ಆದರೆ ಆ ವ್ಯಕ್ತಿ ನಂಬಿಕೆ ಸೇವೆಯನ್ನು ಮಾಡಿದ ಬಹಳ ವಿಶೇಷ. ನೀವು ಅವರ ನೀವು ಅವರೊಂದಿಗೆ ಸೇರಿ ಸೇವೆ ಮಾಡಿದಿರಿ, ನಿಜವಾಗಿ ಪ್ರಿವಿಲೇಜ್. ಏನು ದೊಡ್ಡದು. ನನ್ನ ಈ ದಿನ ಒಂದು ವೇಳೆ ಇಡೀ ಇಂಡಿಯಾದಲ್ಲಿ ಹೇಳೋದಾದ್ರೆ, ಮತ್ತು ಈವನ್ ಕಳೆದ ವರ್ಷ ಫಾರಿನ್ ಅಲ್ಲಿ ಕೂಡ ನನ್ನನ್ನು ಕೆಲವರು ಗುರುತಿಡಿದ್ರು, ಅಮೆರಿಕಾದಲ್ಲಿ. ನನ್ನ ಇಲ್ಲಿ ಕಲಿತಿದ್ದು ಕರ್ನಾಟಕದವರು. ಇಷ್ಟು ನಾನು ಪ್ರಸಿದ್ಧಿ ಆಗಲಿಕ್ಕೆ ಕಾರಣ ಅವ್ರು ಹಾಕಿದ್ದ ಒಂದು ನಂಬಿಕೆಯ ಅಸ್ಥಿವಾರ. ನಾನು ಸಾಮಾನ್ಯವಾಗಿ ಒಪ್ಕೊಳ್ಳಲ್ರಿ. ಅಂದರೆ ದೇವ್ರ ಸೇವಕರು ಅನ್ನುವಾಗ ನಾನು ಹೀಗೆ ಅನ್ನತ್ತೆ, ನಮ್ಮ ಮನೆಗೆ ಬರೋರು ಇವ್ರಿಗೇನು ಕೆಲಸ ಇಲ್ಲ, ಹಣ ಬೇಕಿತ್ತೇನೋ ಅದಕ್ಕೆ ಬರ್ತಾಯಿದ್ರು ಅನ್ನುವಂಥ ಭಾವನೆ ಇತ್ತು. ನಾನು ಸೇವೆಗೆ ದೇವ್ರು ಕರೆದಾಗ, ಪೂರ್ತಿ ಕರೆವಾಗ ನಾನು 2 ಕಂಡೀಷನ್ ಆಗ್ತದೆ. ದೇವರೇ, ನಾನು ಯಾರಲ್ಲೂ ನೇರವಾಗಿ ಡೈರೆಕ್ಟಾಗಿ ನಾನು ಯಾರಲ್ಲೂ ಬೇಡೋದಿಲ್ಲ, ಬೇಡಲ್ಲ. ನನಗೆ ಸ್ವಲ್ಪ ಫ್ಯಾಮ್ಲಿ ಇದ್ದಿತ್ತು ರೀ. ನನ್ನ ಅಸೌಖ್ಯವಾದ ಹೆಂಡತಿ ಇದ್ಲು, ಚಿಕ್ಕ ಮಕ್ಕಳಿದ್ರು ನನಗೆ. ನನ್ನ ಎಲ್ಲವನ್ನ ಬಿಟ್ಟು ನಾನು ಬಂದಿದ್ದೆ. ನನ್ನ ಆ ಥಿಯಾಲಜಿಕಲ್ ಟ್ರೈನಿಂಗ್ ಓದು ನನ್ನ ಸ್ವಂತ ಹಣದಿಂದ ಮಾಡಿದ್ದೆ. ನನಗೆ ಸ್ವಲ್ಪ ಕಷ್ಟ ಇದ್ದು ಬೇರೆ ಮಕ್ಕಳನ್ನೆಲ್ಲ ನೋಡುವಾಗ. ನಾನು ಕೇಳಿದೆ, ಯಾರನ್ನು ನಾನು ಕೇಳಲ್ಲ ಅಂತ. ಅದಕ್ಕೆ ಪೂರೈಕೆಯಾಗಿ ಆ ನಂಬಿಕೆ ಕೊಟ್ಟವರು ಶತಾನಂದಯ್ಯರು. ಏನು ಬೇಕಿದ್ರು ದೇವ್ರನ್ನ ಫಸ್ಟ್ ಕೇಳು, ಸ್ವಾಮಿ ಹತ್ರ ಕೇಳು ಅಂತೇಳಿ. ಇನ್ನು ಏನು ನನ್ನಲ್ಲಿ ಅವಶ್ಯಕತೆ ಇದೆ ನಿಮಗೂ ಕೂಡ ಗೊತ್ತಾಗಬಾರ್ದು, ಅದರ ದೇವ್ರು ಕೊಡ್ತಾ. ಅದನ್ನೇ ಈ ದಿವಸ ಕೂಡ ನಾನು ನಂಬಿಕೆಯನ್ನು ನಡೆಸ್ಕೊಂಡು ಅಲ್ವಾ ಎಷ್ಟೆಲ್ಲ ಮಾಡ್ತಾರೆ. ಫೇತ್ ಮಿನಿಸ್ಟ್ರಿ ಅಂತ ಹೇಳಿಕೊಂಡು ತುಂಬಾ ಹೇಳ್ತಾರೆ. ಬಟ್ ಡೈರೆಕ್ಟೋ ಇಂಡೈರೆಕ್ಟೋ ಮೆಸೇಜ್ ಅನ್ನೊಂದು ಕೊಡ್ತಾರೆ, ನಮ್ದು ಅಗತ್ಯ ಏನಂತ. ಆದ್ರೆ ನಿಜವಾದ ಫೇತ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ ನಾನು ನಂಬ್ತೇನೆ, ದೇವ್ರ ಹತ್ರ ಮಾತ್ರ ಹೇಳ್ಬೇಕು, ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಏನು ಹೇಳ್ತೀರಿ? ಆಮೇಲೆ ಇದಾಯ್ತು ರೀ. ನಾನು ಸೇವೆಗೆ ಅಲ್ಲಿ ಬರುವಾಗ ದೇವರೇ ಇದು ಶತಾನಂದ ಹೇಳ್ತಾ ಇದ್ರು, ಅಣ್ಣ ನೀವು ಚಿಂತಾಮಣಿಗೆ ಬರ್ಬೇಕು ಹೇಳಿದರು. ನಾನು ಬರಲ್ಲ. ನಾನು ಅಲ್ಲಿ ಬಂದರೆ ಯಾವ ಆಧಾರ ಇಲ್ಲ, ನಾನು ಬೇರೆಯವ್ರ ಮೇಲೆ ನಾನು ಡಿಪೆಂಡಾಗಿ ಬರಲ್ಲ. 3 ಸಾರಿ ಬಂದ್ರಿ, ಹೇಳಿದೆ ದೇವ್ರು ಕರಿತಾ ಇದ್ದಾನೆ, ತತ್ಸರ ಮಾಡಬೇಡಿ. ಕಡೆಗೆ ನಾನು ಎಲ್ಲವನ್ನ ಬಿಟ್ಟು ನಾವು ಕುಟುಂಬ ಸಹಿತವಾಗಿ ಅಲ್ಲಿ ಹೋದ್ವಿ ರೀ, ಚಿಂತಾಮಣಿಗೆ ಹೋದ್ರಿ. ಅಲ್ಲಿವರೆಗೂ ಹೋದಾಗ ಅವ್ರು ನನಗೆ ಟೈಟಲ್ ಕೊಟ್ಟಿದ್ದೇನು ಗೊತ್ತಾ, ಎವರ್ ರೆಡಿ ಬಾಣಲೆ ಎಣ್ಣೆ ಅಂತ. ಕಾರಣ ಅಲ್ಲಿವರೆಗೂ ನನಗೆ ಸತ್ಯವೇದದಲ್ಲಿ ದೇವರ ವಾಕ್ಯವನ್ನು ಎಕ್ಸ್ಪೌಂಡ್ ಮಾಡಲಿಕ್ಕೆ, ಹಾಡುಗಳು ಕಟ್ಟಲಿಕ್ಕೆ ಅವರು ಯಾವ ಸಮಯದಲ್ಲಾದ್ರೆ ಅಣ್ಣ ಈಗ ಪ್ರಸಂಗ ಮಾಡಿ ಅಂತ 5 ನಿಮಿಷ ಮೊದಲು ಹೇಳ್ತಾ ಇದ್ರು, ಪ್ರಸಂಗ ಮಾಡಿ, ಇಂಥ ಸಬ್ಜೆಕ್ಟ್ ಮೇಲೆ ಪ್ರಸಂಗ ಮಾಡಿದ್ದು. ಓಕೆ ನೀವು ಮಾಡ್ತಾ ಇದ್ದೆ. ಸಾಧಾರಣವಾಗಿ ಎಷ್ಟು ಹಾಡುಗಳನ್ನು ಬರೆದಿದ್ದೀರಿ? ಸುಮಾರು ಒಂದು 150, ಕೆಲವು ತಮಿಳಿನಿಂದ ಬೇರೆ ಭಾಷೆಗಳಿಂದ ಟ್ರಾನ್ಸ್ಲೇಟ್ ಮಾಡಿರೋದು. ಮತ್ತು ಕೆಲವು ಆ ಮೂಮೆಂಟ್ನಲ್ಲಿ, ಆ ಸಂದರ್ಭದಲ್ಲಿ ದೇವರೊಂದು ಇನ್ಸ್ಪಿರೇಷನ್ ಕೊಟ್ಟಿದ್ದು. ಈಗ ಉದಾಹರಣೆಗೆ ಮತ್ತೊಂದು, ಈಗ ರೀಸೆಂಟಾಗಿ ಸ್ವಲ್ಪ ಎಲ್ಲ ಇಡೀ ಕರ್ನಾಟಕದಲ್ಲಿ ಅದು ಬಂದಿದೆ ರೀ. ಅದು ನಾನು ಹೇಳಿದೆ, ನಾನು ಕೋಲಾರ ಡಿಸ್ಟ್ರಿಕ್ಟ್ನಲ್ಲಿದ್ದೆ ಅಂತ. ನಾನು ಅದು ಬಿಟ್ಟು ನಾನು ಉಡುಪಿಗೆ ಬಂದ ನಂತರ ಅದು ಸ್ವಲ್ಪ ಜಮೀನು ನೋಡಲಿಕ್ಕೆ ಅಂತ ಹೋದೆ. ಅಲ್ಲಿಂದ 3 ಕಿಲೋಮೀಟರ್ ಹೋಗ್ಬೇಕು ರಸ್ತೆಯಿಂದ ಬಸ್ಸಿಗೆ. ನಡೆದೋಗಿ ಬರ್ತಾ ಇರುವಾಗ ಟಿನ್ ಸೈಕಲ್ ಶಬ್ದ ಬಂತ್ರಿ. ನೋಡುವಾಗ ಕೆಲವು ಹೆಣ್ಣುಮಕ್ಕಳು ಶಾಲೆಯಿಂದ ಗೌರ್ಮೆಂಟ್ ಸೈಕಲ್ ಕೊಟ್ಟಿರು ಬರ್ತಾ ಇದ್ರು. ನನ್ನ ನೋಡ್ಬಿಟ್ಟೆಲ್ಲ ಅವರೆಲ್ಲ ಸಣ್ಣದ್ರಿಂದ ನನ್ನ ಹತ್ರ ಕಲ್ತವ್ರು.
ಬಂದರು. ನಾನು ಮಳೆ ಬರೋ ಹಾಗಿದೆ ಹೋಗ್ರಿ ಮಕ್ಕಳೇ ಮಾತಾಡಿ ಕಳಿಸ್ದೆ. ಅವರೆಲ್ಲ ಒಂದೇ ಸಮ ಟ್ರಿನ್ ಅಂತ ಹೋದ್ರಿ. ಸ್ವಲ್ಪ ಮುಂದೆ ಹೋಗುವಾಗ ಒಂದು 2-3 ಹುಡುಗರು 2 ಕಾರಲ್ಲಿ ಬಂದರು. ಅವರು ನನ್ನ ಹತ್ರ ಕಲ್ದು, ಯಾಕಂದರೆ ಅಲ್ಲಿದ್ದಂಥ ಹಳ್ಳಿಗಳೆಲ್ಲರಿಗೂ ನಾನು ಗೊತ್ತಿತ್ತು. ಸರಿ, ಅವ್ರು ಬಂದು ಕಾರ್ ನಿಲ್ಲಿಸ್ತು. ಸರ್ ಅವ್ರ ಹತ್ರ ಮಾತಾಡಿ ಹೋಗುವಾಗ ಅವ್ರು ಪಾಂಪ್ ಅಂತ ಹಾರ್ನ್ ಮಾಡಿ ಹೋದ್ರು. ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ನಮ್ಮ ಜಮೀನು ಉಳ್ತಾ ಇದ್ದವನು ಮುನಿಯಪ್ಪ ಅಂತ, ಅವನು ಎತ್ತಿನ ಗಾಡಿ ಹೊಡ್ಕೊಂಡು ಬರ್ತಾ ಇದ್ದ. ಅವನು ಬನ್ನಿ ಸರ್ ಕೂತ್ಕೊಳ್ಳಿ, ಅಲ್ಲಿವರೆಗೂ ಬಿಡ್ತೀನಿ ಅಂತ. ಬೇಡಪ್ಪ ರೋಡ್ ಚೆನ್ನಾಗಿಲ್ಲ, ನಾನು ನಡಿತೀನಿ ಅಂತ. ಸರ್ ಹೋಗ್ತೀನಿ ಸರ್ ಅಂತ ಟ್ರರ್ ಅಂತ ಗಾಡಿ ಹೊಡ್ದಾರೆ. ಇದು ನನ್ನ ತಲೆಯಲ್ಲಿ ಟ್ರಿನ್ ಪೊಂ ಟ್ರರ್ ಅನ್ನೋದೇ ತಲೆಗೆ ಬಂತ್ರಿ. ಬಸ್ ಬರೋದು ತಡ ಆಯಿತು. ದೇವರೇ ಬಸ್ ನಾನು ಸಾಮಾನ್ಯವಾಗಿ ನನ್ನ ಬೋರ್ ಆಗಬಾರ್ದು ಅಂತನೂ ಈ ಕಡೆ ಯೋಚನೆ ಮಾಡೋದು. ಅವಾಗ ಹಾಡು ಕಟ್ಟಿದ್ದು ರೀ, ಟ್ರಿನ್ ಸೈಕಲ್ ಗಾಡಿ, ಪೊಂ ಮೋಟಾರ್ ಗಾಡಿ, ಎತ್ತನ ಗಾಡಿ, ಏಸು ನಡೆಸುವ ನನ್ನ ಜೀವನ ಗಾಡಿ. ಅದು ಎಲ್ಲಿವರೆಗೂ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಆಡ್ತಾರೆ. ಅದನ್ನು ನೋಡಿ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ತಮಿಳ್ನಾಡು ಮಾಡಿದ್ದಾರೆ. 2 ಚರಣ ಮಾಡಿದ್ದು ಮಕ್ಕಳಿಗೆ ಹೈಲೈಟ್ ಆಗ್ಬಿಟ್ಟು. ಕೋಲಾರದಲ್ಲಿ ನೀವು ಒಂದು ಕಡೆ ಹೋದ ಈಗ 4 ವರ್ಷದಿಂದ ಅಷ್ಟೇ ವರ್ಷ ನನ್ನ ಜಮೀನು ನೋಡ್ಲಿಕ್ಕೆ ಹೋಗಿ ಬರ್ತಾ ಮಾಡಿ ಬಸ್ಸಲ್ಲಿ ಕೂತ್ಕೊಂಡು ನಾನು ಬೆಂಗಳೂರಿಗೆ ಬಂದು ಇಳಿಯೋದ್ರೊಳಗೆ ಕಂಪೋಸ್ ಮಾಡಿರ್ತೀರಿ. ಅಂದರೆ ಹೆಮ್ಮೆಗಲ್ಲ, ನಾನು ದೇವ್ರಿಗೆ ಕೇಳು, ದೇವ್ರೆ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ನೋಡಿ ಹೆಮ್ಮೆಗೆ ಯಾಕೆ ಇಲ್ಲ ಅಂತ ಹೇಳಿದ್ರೆ, ಸುವಾರ್ಥಿಕರನ್ನು ನಾವು ಪರಿಚಯಿಸುವುದು ಅಥವಾ ನಾನೀಗ ತಾನೇ ಸ್ವಲ್ಪ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಸಂದರ್ಶಿಸುವಾಗ ನಾನು ಹೇಳಿದೆ, ನಿಮ್ಮ ಜೀವಿತಗಳಲ್ಲಾದ ಕಾರ್ಯಗಳನ್ನು ವೈಭವೀಕರಿಸುವುದಕ್ಕೋಸ್ಕರ ನಾವು ಇದನ್ನು ಮಾಡ್ತಾಯಿಲ್ಲ, ಬದಲಾಗಿ ಜನರಿಗೆ ಪ್ರೋತ್ಸಾಹವಾಗಲಿ, ಇನ್ಸ್ಪಿರೇಷನ್ ಅಂತ ಹೇಳ್ತೇವೆ ನಾವು. ನಿಮ್ಮ ಜೀವಿತ ನೋಡಿ, ಒಬ್ಬ ತೊದಲು ನುಡಿಯ ವ್ಯಕ್ತಿ ಆತನು ದೇವರ ವಾಕ್ಯವನ್ನು ಸಾರುವುದು ಮಾತ್ರವಲ್ಲದೆ ಹಾಡುವುದು ಮಾತ್ರವಲ್ಲದೆ ಹಾಡುಗಳನ್ನು ಬರೆಯುವಂಥ ಕೃಪೆಯನ್ನು ದೇವರು ಕೊಡಲಿಕ್ಕೆ ಶಕ್ತನು. ಇದು ಜನರಿಗೆ ಗೊತ್ತಾಗಬೇಕು. ಯಾಕಂತೇಳಿದರೆ ಹಾಡುಗಳನ್ನು ರಚಿಸಬೇಕಾದ್ರೆ ದೊಡ್ಡ ಹಾಡುಗಾರನಾಗಿ ದೊಡ್ಡ ಹೆಸರುವಾಸಿಯಾಗಬೇಕಾದ ಅವಶ್ಯಕತೆ ಇಲ್ಲ. ದೇವರ ಸೇವಕರು, ದೇವರ ಮಕ್ಕಳಾಗಿರುವುದಾದರೆ ದೇವರು ಹಾಡನ್ನು ತಮ್ಮ ಹೃದಯಗಳಲ್ಲೇ ಹಾಕ್ತಾನೆ. ಈಗ ನೋಡಿ, ನಿಮ್ಮ ಹತ್ರ ನಾವು ಮಾತಾಡೋ ಉದ್ದೇಶ ಏನಂದರೆ, ನಿಮ್ಮ ಬದುಕಿನಲ್ಲಾದಂಥ ಈ ಅದ್ಭುತಗಳು ಇತರರಿಗೆ ಅದು ಪ್ರಚೋದನೆಯನ್ನು ಕೊಡಲಿ, ಪ್ರೇರೇಪಣೆಯನ್ನು ಕೊಡಲಿ ಅನ್ನುವಂಥದ್ದು ನಮಗೆ ಭಾಳ ಸಂತೋಷ ಆಗ್ತದೆ. ಕೆಲವೆಲ್ಲ ಅಂದರೆ ನಂಗೆ ಅದು ಇದೂ ಗೊತ್ತಿರಲಿಲ್ಲ, ಬಟ್ ಈ ಹಾಡು ಕೇಳಿದ್ದು ಭಾಳ ಚೆನ್ನಾಗಿ ನೆನಪಿದೆ. ಮೇ ಬಿ ನಾನು 4 ವರ್ಷದ ಹಿಂದೆ ಅಂತ ಹೇಳಿದರೆ ನಂಗೆ ಗೊತ್ತಿಲ್ಲ ಎಲ್ಲಿ ಕೇಳಿದ್ದೇನೆ ಅಂತೇಳಿ, ಬಟ್ ಕೇಳಿದ್ದೇನೆ, ನಾನು ಕೇಳಿದ್ದೇನೆ ಈ ಹಾಡನ್ನು ನಾನು ಕೇಳಿದೆ. ಓಕೆ, ರೇಡಿಯೋ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳ ಕಾಲ ನೀವು? ರೇಡಿಯೋ ನಾನು ಎನ್ಸೇನೆ ಒಂದು 26ರಿಂದ 30 ವರ್ಷ ಇರ್ಬೋದೇನು. ಯಾಕಂದರೆ ಬೇರೆ ಬೇರೆ ರೇಡಿಯೋದಲ್ಲೆಲ್ಲ ಫೀಬಾದಲ್ಲಿ ಮತ್ತು ವಿಶ್ವವಾಣಿ, ಆಮೇಲೆ ಕ್ಯಾಕ್ಸ್ ಶ್ರೀಲಂಕಾದ್ದು, ಬೆಂಗಳೂರು ಆಕಾಶವಾಣಿ, ಅದರಲ್ಲಿ ಕಡೆಗೆ ಎಲ್ಲಿ ಅಂದರೆ ಬಿಹಾರ್ನಲ್ಲಿ ಡಮ್ಕಾಯಿಂದ ಇದು ಸಂತಾಳಿ ಭಾಷೆಯಲ್ಲಿ ನಾನು ಇಂಗ್ಲೀಷಲ್ಲಿ ಮಾತಾಡೋ ಸಂತಾಳೀಸ್ ಮಾಡಿದ್ರು ನನ್ನ ಪ್ರೋಗ್ರಾಮ್. ಯಾಕೆಂದರೆ ನಾನು ಅಲ್ಲಿಗೆ ಹೋದಾಗ ನನ್ನ ವಿಷಯ ಗೊತ್ತಾಗ ಅವರು ಹೇಳಿ ಒಂದು 4 ಪ್ರೋಗ್ರಾಮ್ ಕೊಟ್ಟಿದ್ರು. ಅದೊಂದು ದೊಡ್ಡ ಒಂದು ಕಾರ್ಯ. ನಿಮಗೀಗ ನೀವು ಅನೇಕ ರಾಷ್ಟ್ರಗಳಿಗೆ ಹೋಗ್ತೀರಿ, ಅನೇಕ ಸ್ಥಳಗಳಿಗೆ ಹೋಗ್ತೀರಿ. ನಿಮ್ಮ ಹತ್ರ ಬಂದು ಒಬ್ಬ ವ್ಯಕ್ತಿ ಬಂದು, ಅಣ್ಣಯ್ಯ ನನ್ನ ಪರಿಚಯ ಆಯ್ತಾ ನಿಮಗೆ ಆಗೋದಿಲ್ಲ. ಆ ಸ್ಥಳದಲ್ಲಿ ಆತನು ಬಹಳ ದೊಡ್ಡ ವ್ಯಕ್ತಿ, ಉದಾಹರಣೆಗೆ ಹೇಳೋದು, ಯಾಕಂದ್ರೆ ಇಂಥ ಘಟನೆಗಳು ನಡೆದಿರ್ತದೆ ಅಂತೇಳಿ ನಂಗೆ ಕನ್ಫರ್ಮ್ ಇದೆ. ಒಂದು ಆ ಇಡೀ ಕಾರ್ಯಕ್ರಮದ ದೊಡ್ಡ ವ್ಯಕ್ತಿ ಅವನಾಗಿರ್ತಾನೆ. ಆತ ಬಂದು ನಿಮ್ಮ ಹತ್ರ ಕೇಳ್ತಾನೆ, ಅಣ್ಣಯ್ಯ ನನ್ನ ಪರಿಚಯ ಆಯಿತಾ? ನೀವು ಹೇಳ್ತೀರಿ, ಇಲ್ಲ ನನಗೆ ನಿಮ್ಮನ್ನು ಹೀಗೆ ಗೊತ್ತು. ಇಲ್ಲ ನಾನು ನಿಮ್ಮ ಸ್ಟೂಡೆಂಟ್ ಅಂತೇಳಿ ಏನಾದರೂ ಹೇಳುವಾಗ ಇಂಥ ಘಟನೆ ಡೆಫಿನೆಟ್ಲಿ ನಡೆದಿರುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ 50 ವರ್ಷಗಳ ಸುವಾರ್ತೆ ಸೇವೆಯಲ್ಲಿ ಒಬ್ಬ ಮನುಷ್ಯನ ಅರ್ಧ ಆಯುಷ್ಯ ಇದು ಸೇವೆಯಲ್ಲಿ ಇಂಥ ಘಟನೆಗಳು ನಿಜವಾಗಿ ನಡೆದಿರ್ತದೆ. ಆಗ ನಿಮ್ಮ ಮನಸ್ಸು ಅಥವಾ ನಿಮ್ಮ ಹೃದಯ ಏನು ಹೇಳ್ತದೆ? ಇಂಥ ಘಟನೆಗಳು ನಡೆದಿದ ಬಹಳ ಆಗಿದೆ ರೀ. ಒಂದು ಹೈಲೈಟ್ ಏನಂದರೆ, ನನ್ನ ನಿಜವಾಗಿ ಆ ರಸ್ತೆಯಲ್ಲಿ ನಾನು ಕಣ್ಣೀರಿಟ್ಟು ದೇವರಿಗೆ ಸ್ತೋತ್ರ ಹೇಳಿದ್ದು ಒಂದು ಘಟನೆ. ನಾನು ಬೆಂಗಳೂರಿಗೆ ಭಾಳ ವರ್ಷ ಆದಮೇಲೆ ಬೆಂಗಳೂರಿಗೆ ಹೋಗಿದ್ದೆ ರೀ. ನಾನು ಕೆಲವು ಸಮಯ ವೈಟ್ ಫೀಲ್ಡ್ ಸುತ್ತಮುತ್ತ ಬೆಂಗಳೂರು ಸಮೀಪ ಸೇವೆ ಮಾಡಿದ್ದು. ಈಗ ಅದು ಚರ್ಚ್ ಆಫ್ ನಾಜರಿನ್ದು ನಾವು ಸ್ಥಾಪಿಸಿದ ಸಭೆಗಳೆಲ್ಲ ಚರ್ಚ್ ಆಫ್ ನಾಜರಿನ್ ಅವ್ರು ತಗೊಂಡಿದ್ದಾರೆ. ಅಲ್ಲಿ ಈಗ ಅದರ ಡಿಸ್ಟ್ರಿಕ್ಟ್ ಸೂಪರ್ಡೆಂಟ್ ಅವ್ರು ಅಲ್ಲಿದ್ದಾರೆ. ಅವ್ರು ಸಿಕ್ಕಿದ್ರಣ್ಣ ನೀವು ನಾಳೆ ಇರ್ತೀರಾ? ಆಯಿತು, ಹಾಗಿದ್ರೆ ನಾನು ಎಲ್ಲ ಚರ್ಚ್ಗೆ ಅವರ ಚರ್ಚದ್ದು ಹೇಳಿದ್ದೇನೆ, ನಾಳೆ ಎಲ್ಲರನ್ನೂ ಒಟ್ಟಿಗೆ ಸೇರಿ ಇಡೀ ದಿವಸ ಪ್ರೋಗ್ರಾಮ್ ಮಾಡಿ ನೀವು ಇದು ಮಾಡಿ ಒಂದು ಊಟ ಹಾಕಿದ್ರಿ, ಎಲ್ಲರೂ ಬರ್ತಾರೆ, ಎಲ್ಲ ಸೇರೋಗಿ ಆಯಿತು ಬನ್ನಿ ನಾವು ಮಾರ್ಕೆಟ್ಗೆ ಹೋಗಿ ತರಕಾರಿ ತರುವ ಅಂದು. ಬೆಂಗಳೂರು ಸಿಟಿ ಮಾರ್ಕೆಟ್ ಬಂದು ಅವ್ರು ತರಕಾರಿ ತಗೊಂಡು ನಾ ಬ್ಯಾಗ್ ಹಿಡ್ಕೊಂಡಿದ್ದೆ ರೀ.
ಒಬ್ಬ ಹೆಂಗಸು ತಮಿಳು ಹೆಂಗಸು ಸೆರಗಿನಲ್ಲಿ ಲಿಂಬೆ ಇಟ್ಕೊಂಡು ತಮಿಳು ಹೇಳ್ತಾ ಅಣ್ಣ ಎಲ್ಲಿಂಚ ಪಳವಂಗ ಅಂದರೆ ನಿಂಬೆಹಣ್ಣು ತಗೊಳ್ಳಿ ಅಂತ. ನಂದು ಬೇಡಮ್ಮ ಅಂದೆ. ತಗೊಳ್ತಾಳೆ. ಬೇಡ ಹೋಗಮ್ಮ ಅಂದೆ. ಅವಳು ಅಲ್ಲಿ ಹೋಗಿ ತಮಿಳು ಹೇಳ್ತಾಳೆ ಇನ್ನೊಬ್ಳ ಹತ್ರ. ಇದು ಯಾರು ತರಮ್ಮ ಇವ್ರು ಯಾರು ಗೊತ್ತಾ, ನಾವು ಚಿಕ್ಕ ಹುಡುಗರಾಗಿದ್ರೆ ನಮ್ಮ ಗುಡ್ಸಲ್ ಹತ್ರ ಬಂದು ಏಸು ಒಳ್ಳೆವ ಹೇಳ್ಕೊಡ್ತಾ ಇದ್ರು ಅಂತ. ನಾನು ಅವಳನ್ನು ನೋಡೋಕೆ ನನ್ನ ಅಕ್ಕ ಇದ್ದಷ್ಟು ವಯಸ್ಸಾಗಿದೆ. ನಾನು ಕೇಳಿದೆ ಯಾವ ಗುಡ್ಸಲಮ್ಮ ಅಂತ. ಕಣ್ಣಾಸ್ಪತ್ರೆಗೆ ಗುಡ್ಸಲು ಅಂದರೆ ಮಿಂಟೋ ಹಾಸ್ಪಿಟಲ್ ಪಕ್ಕದ ಗುಡ್ಸಲ್ಗೆ ಹೋಗ್ತಾ ಇದ್ದೆ. ಅಲ್ಲಿ ನಾನು ಬಿನ್ನಿಸ್ನಲ್ಲಿ ಇರುವಾಗನೇ ಸಂಜೆ ಹೊತ್ತು ಹೋಗ್ತಾ ಇದ್ದಿದ್ದು ಹೇಳ್ಕೊಟ್ಟಿದ್ದು 30 ವರ್ಷ ಆದಮೇಲೆ ಗುರ್ತಿಡ್ದಾಳ್ರಿ. ಆವಾಗ ಪಾಸ್ಟರ್ ಇದ್ರಲ್ಲ ನನ್ನ ತರ್ಕಾರಿ, ಅವ್ರು ಕೇಳಿಸ್ಕೊಂಡು ಅವರು ಬ್ರದರ್ ಅವ್ರ ಕಣ್ಣಲ್ಲಿ ನೀರು ನನ್ನ ಕಣ್ಣಲ್ಲಿ ನೀರು. ಅದೊಂದು ಹೈಲೈಟ್. ಎರಡನೇದು, ಕಳೆದ ವರ್ಷ ನಾನು ಅಮೆರಿಕಾಗೆ ಹೋಗಿದ್ದೆ. ಅದು ಒಂದು 414 4ರಿಂದ 14 ವರ್ಷದ ಮಕ್ಕಳು ನನ್ನ ಸುದ್ದಿ ಸಿಕ್ಕಿದೆ. ಹೌದು, ನ್ಯೂಯಾರ್ಕ್ನಲ್ಲಿ. ಮತ್ತು ಅಲ್ಲಿಂದ ನಾವು ಶಿಕಾಗೋ, ಡಲ್ಲಾಸ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ, ಲಾಸ್ ಏಂಜಲೀಸ್ ಎಲ್ಲ ಪರಿಚಯದವರಿದ್ದರು. ಲಾಸ್ ಏಂಜಲೀಸ್ಲಿ ಇದು ಯಾವುದು ಒಂದು ದೊಡ್ಡದು ಏನದು ಹಾಲಿವುಡ್ ಇದ್ರ ಜೊತೆಯಲ್ಲಿ ಎಲ್ಲ ಮಕ್ಕಳದೆಲ್ಲ ಇದಿಡ್ತಾರಲ್ರಿ ಆ ಮ್ಯೂಸಿಯಂ. ಓಕೆ, ಹೆಸರು ಮರ್ತೋಯ್ತು ನನಗೆ. ಗೊತ್ತಾಯ್ತು, ಆ ಮ್ಯೂಸಿಯಂ ಮಾಡ್ತಾರೆ ಎಲ್ಲ 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 ಹಾಲಿವುಡ್ ಪಕ್ಕದಲ್ಲಿ. ಎಸ್ ಹೇಳಿ. ಅದು ಸುಮಾರು ಒಂದು ಪ್ರತಿ ದಿವಸ 2.5 ಲಕ್ಷ ಸೇರ್ತಾರೆ ಜನರು ಎಲ್ಲ ದೇಶದಿಂದ ಎಲ್ಲ ಅದನ್ನ ನೋಡ್ಲಿಕ್ಕೆ. ಮ್ಯೂಸಿಯಂ ಹೆಸರು ಮರ್ತೋಯ್ತು. ಇದು ಭಾಳ ಚೆನ್ನಾಗಿದೆ ಇಡೀ ಪ್ರಪಂಚದಲ್ಲಿ. ಎಲ್ಲ ದೇಶದವ್ರದ್ದು. ಹೌದೌದು, ಮೇಣದು ಹೊತ್ತು ಮತ್ತೆ ಬೇಕಾದಂಥ ಇದಿದೆ, ಭಾಳ ಲಕ್ಷ. ಅಲ್ಲಿ ಓದಿದ್ರಿ ಅದು ನೋಡಿ ನೆನಪಾದ್ರೆ ಮತ್ತೆ ಬರ ಹೇಳಿ. ಅಲ್ಲಿ ಹೋಗುವಾಗ ನಾವು ಒಂದು ಮೂವರು ಹೋಗಿದ್ವಿ ರೀ. ಹೋದಾಗ ಸ್ವಲ್ಪ ಹತ್ತಬೇಕಾಯ್ತು. ನನ್ನ ಕಾಲು ಸ್ವಲ್ಪ ಪೆಟ್ಟಾಗಿತ್ತು. ನಾನು ಹೇಳಿ ನೀವು ಹತ್ತಿ ನಾನು ನಿಲ್ತೀನಿ ಅಂತ. ನಿಂತಾಗ ಗಂಡ ಹೆಂಡತಿ ಒಬ್ಬರು ವಯಸ್ಸಾದಂಥವ್ರು ಒಬ್ಬರು ಬಂದರು. ಅವ್ರು ಇಂಡಿಯನ್ ಅಂದರು. ಎಸ್ ಅಂದರೆ ವಿಚ್ ಪಾರ್ಟ್ ಅಂದ್ರೆ ಸೌತ್ ಇಂಡಿಯಾ ಅಂದ್ರೆ. ಎಲ್ಲಿಂದ? ಬ್ಯಾಂಗ್ಳೂರು. ಬ್ಯಾಂಗ್ಳೂರು ಅಂದರೆ ಎಲ್ಲ ಗೊತ್ತಲ್ಲ ಅಂದು. ಕಡೆಗೆ ಇದನ್ನು ನೋಡಲಿಕ್ಕೆ ಡಿಸ್ನಿಲ್ಯಾಂಡ್ ಅಲ್ಲ, ಡಿಸ್ನಿಲ್ಯಾಂಡ್. ಓಕೆ ಡಿಸ್ನಿಲ್ಯಾಂಡ್ ಇದನ್ನು ನೋಡ್ಲಿಕ್ಕೆ ನೀವು ಬೆಂಗಳೂರಿಂದ ಬಂದ್ರ? ಇಲ್ಲ, ನಾನು ನ್ಯೂಯಾರ್ಕಿಗೆ ಬಂದಿದ್ದು. ನ್ಯೂಯಾರ್ಕಿಗೆ ಅಲ್ಲಿಗೆ ಭಾಳ ದೂರ ರೀ. ನ್ಯೂಯಾರ್ಕಿಂದ ಇಲ್ಲಿಗೆ ಬಂದ್ರೆ? ಇಲ್ಲ, ಫ್ರೆಂಡ್ಸ್ ಇದ್ದರೆ ಹಾಗೆ ಬಂದಿದ್ದು. ಏನು ನ್ಯೂಯಾರ್ಕ್ಲಿ ಹಿಂಗೆ ಒಂದು ಕಾನ್ಫರೆನ್ಸ್ ಇತ್ತು. ಕಾನ್ಫರೆನ್ಸ್ ಏನು ಹಿಂಗೇನು 414ers 4ರಿಂದ 14 ವರ್ಷದ ಮಕ್ಕಳ ವಿಷಯದಲ್ಲಿ. ನಿಮಗೇನು ಸಂಬಂಧ? ನಾನು ಮಕ್ಕಳ ಮಧ್ಯೆ ಸೇವ್ ಮಾಡ್ತಾಯಿದ್ದೀನಿ. ಮತ್ತು ಯಾವ ಭಾಷೆ? ಕನ್ನಡ. ನೀವು ಕನ್ನಡದವ್ರಾ? ಕನ್ನಡದಲ್ಲಿ ಕೇಳೋದು. ಕನ್ನಡದವ್ರಾ? ಹೌದು. ಇವ್ರು ಹೀಗೆ ಮಾತಾಡ್ತಾ ಇದ್ದಾರ್ರಿ. ಆ ವಯಸ್ಸಾದಂಥವ್ರು ಒಬ್ಬಮ್ಮ ಕೈಯಲ್ಲಿನೆಲ್ಲ ತಿಂಡಿ ಇಟ್ಕೊಂಡಿದ್ರು. ನೀವು ಬಾನ್ಲಿ ಅಣ್ಣನ ಅಂತ ಕೇಳಿದ್ರು. ಹೌದ್ರಿ, ನಾವು ಬೀದರ್ ಸಮೀಪ ಇಲ್ಲಿಗೆ ಬಂದು 35 ವರ್ಷ ಆಯ್ತು ರೀ. ನಾವು ಅಲ್ಲಿರುವಾಗ ನಿಮ್ಮದು ರೇಡಿಯೋದಲ್ಲಿ ಕತೆ ಕೇಳ್ತಾ ಇದ್ವಿ ಅಂತ ಕೈಯಲ್ಲಿದ್ದ ತಿಂಡಿ ತಿನ್ನಿಸ್ಲಿಕ್ಕೆ ಬಂದರು. ನನ್ನ ಜೊತೆ ಇದ್ದವರು ಕಣ್ಣೆಲ್ಲ ನೀರು ಬಂದುಬಿಡ್ತು ಅವ್ರಿಗೆ. ಅಲ್ಲ, ಈ ಥರ ಎಲ್ಲ ಬೇಕಾದಷ್ಟು ಹೈಲೈಟ್ಸ್. ನಿಮಗೆ ನಿಮ್ಮ ಈ ಅನುಭವಗಳನ್ನು ನೋಡುವಾಗ ಒಂದು ಥರದ ಸಾರ್ಥಕತೆ, ಸ್ವಾಮಿಯ ಸೇವೆ ಮಾಡಿದ್ದಕ್ಕೆ ಅದನ್ನು ನೆನಪು ಮಾಡುವಾಗ ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ಮನಸ್ಸು ಬರಲ್ರಿ. ನಾನು 1 ಅವರ್ ಈಗ ನಾನು ಏನೆಲ್ಲ ಮಾಡ್ತಾಯಿದ್ದೇನೆ. ಪತ್ರಿಕೆ ಮಾಡ್ತಾಯಿದ್ದೀನಿ, ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಕರ್ನಾಟಕದಲ್ಲಿರೋದು ಎಲ್ಲರಿಗೂ ಟ್ರೈನಿಂಗ್ ಕೊಡಲಿಕ್ಕೆ. ಮತ್ತು ನನಗೆ ಒಂದು ನಾನು ಭಾಳ ಹೆಮ್ಮೆ ಪಡ್ತೀನಿ ಮತ್ತು ಅಪ್ರಿಷಿಯೇಟ್ ಮಾಡ್ತೀನಿ. ಅಂದರೆ ನೀವು 25, 30, 40 ವರ್ಷ ಎಷ್ಟು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಹೋಗ್ತೀರಿ. ಆದರೆ ನಾನು ಅಪ್ರಿಷಿಯೇಟ್ ಮಾಡುವಂಥ ವಿಷಯ, ನೀವು ಪ್ರತಿ ಸಲ ಅಪ್ಗ್ರೇಡ್ ಆಗ್ತಾ ಇರ್ತೀರಿ. ಯಾಕಂದರೆ ಪ್ರತಿ ಸಲ ಮಕ್ಕಳು ಈಗ ನೋಡಿ, ಏನು ನೀವು 20 ವರ್ಷಗಳ ಹಿಂದೆ ನೀವು ಏನು ಬೋಧಿಸ್ತಿದ್ದೀರಿ ಅದನ್ನು ಈಗ ಬೋಧಿಸ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಅದನ್ನು ಅಪ್ಗ್ರೇಡ್ ಮಾಡ್ಕೊಂಡು ಬರ್ತಿದ್ದೀರಿ. ಪ್ರತಿ ಸಲ ನೀವು ಏನಾದ್ರು ಹೊಸತನದಿಂದ ಮಕ್ಕಳನ್ನು ಕ್ರಿಸ್ತನ ಕಡೆಗೆ ನಡೆಸೋದಕ್ಕೋಸ್ಕರ ಬರ್ತಾ ಇದ್ದೀರಿ. ನಾನು ಅದನ್ನೊಂದು ಬಹಳ ನೋಟಿಸ್ ಮಾಡಿ. ಅದಕ್ಕೆ ಕಾರಣ ಇದು ಹೀಗಿದೆ ರೀ. ನೋಡಿ, ನಾನು ಡೆಲ್ಲಿಯಲ್ಲಿ ISPCK ಅಂತ ಒಂದು ಇಂಟರ್ನ್ಯಾಷನಲ್ ಬುಕ್ ಶಾಪ್ ಇದೆ, ಗೊತ್ತಿರಬೇಕು. ಎಲ್ಲ ಥಿಯಾಲಜಿಕಲ್ ಬುಕ್ಸ್ ಅಲ್ಲಿ ಇದು ಮಾಡ್ತಾರೆ. ಅವರು ನಮಗೊಂದು ಲೆಟ್ರ್ ಬಂತು. ಏನಂದರೆ, ನಾವು ಎಲ್ಲ ಸ್ಟೇಟಿಂದ ಕೆಲವ್ರನ್ನ ಕತೆ ಬರೆಯೋಂಥವ್ರನ್ನ ಕರೆಸ್ತಾ ಇದ್ದೀವಿ, ನಿಮಗೊಂದು ಅವಕಾಶ ಇದೆ, 4 ದಿವಸ ಬನ್ನಿ ಡೆಲ್ಲಿಗೆ ಅಂತ. ನಾನು ಕತೆ ಬರೆಯೋದು ಅಂತ ನಾನು ಆಲೋಚನೆ, ಸರಿ ಹೇಗೂ ಡೆಲ್ಲಿ ನೋಡಿ ಬಂದರೆ ಆಯಿತು ಅಂತ ಹೋದು. ಎಲ್ಲ ಕಡೆಯಿಂದ ಸ್ಕಾಲರ್ಸ್ ಬಂದಿದ್ದರು, ಎಲ್ಲ ವಿದ್ವಾಂಸರು ಬಂದಿದ್ದರು. ಅವರು ಬರೆದಿದ್ದು ಸುಮಾರು ಒಂದು 36 ಜನ. ಎಲ್ಲ ಬರೆದವರು ಅದು ಇಂಗ್ಲೀಷ್ನಲ್ಲಿ ಒಟ್ಟಿಗೆ ಹೇಳ್ಬೇಕು, ಅವ್ರವ್ರ ಭಾಷೆಯಲ್ಲಿ ಬರೆದು. ನಾನು ಏನು ಬರೀಲಿಲ್ಲ, ಸುಮ್ಮನೆ ಡೆಲ್ಲಿ ನೋಡುವಂಥದ್ದು, ಏನು ಬರೆಯೋದು, ನಾನು ಮಕ್ಕಳು ಮಧ್ಯೆ ಕೂತಿದ್ದೆ. ಕಡೆ ದಿವಸ 10 ಗಂಟೆಗೆ ಹೇಳಿದ್ರು, ಮಧ್ಯಾಹ್ನ ನೀವು ಹೇಳಬೇಕು ಅಂತ. ದೇವರೇ ನಾನು ಏನು ಬರೀಬೇಕು ಅಂತ ಒಂದು ಬರೆದೆ ರೀ. ಬರೆದು ಬಿಟ್ಟು ಮಧ್ಯಾಹ್ನ ನಾನು ಪ್ರೆಸೆಂಟ್ ಮಾಡಿದೆ ರೀ. ನನಗೆ ಫಸ್ಟ್ ಪ್ರೈಸ್ ಸಿಕ್ತು ರೀ.
ಅದರಲ್ಲಿ ಫಸ್ಟ್ ಪ್ರೈಸು. ಕಡೆಗೆ ಏನು ಮಾಡಿದ್ರು, 2ನೇ ವರ್ಷದಲ್ಲಿ ಕರ್ನಾಟಕ ಕನ್ನಡ ಬುಕ್ಸ್ ಪಬ್ಲಿಷ್ ಮಾಡಲಿ ಅದನ್ನು ಪಬ್ಲಿಷ್ ಮಾಡಿದರು, ನನ್ನ ಎಡಿಟರ್ ಅಂತ ಮಾಡಿದರು. 3ನೇ ವರ್ಷದಲ್ಲಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಗೆಲ್ಲ ನನ್ನನ್ನು ಜನರಲ್ ಎಡಿಟರ್ ಫಾರ್ ISPCK ಅಂತ ಮಾಡಿದರು. ಹೈಯೆಸ್ಟ್ ಪೊಸಿಷನ್ ರೀ. ಅದು ಆ ಉದ್ದೇಶ ಏನಂದರೆ, ಅನೇಕರಿಗೆ ಬರೆಯೋಂಥ ಇದಿದೆ, ಆಸೆ ಇದೆ, ಅವ್ರಿಗೆ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ. ನಾವು ಬೆಂಗಳೂರಲ್ಲಿ ಮಾಡಿದ್ವಿ, ತ್ರಿವೇಂದ್ರಮ್ಲೊಂದು, ಚೆನ್ನೈಲೊಂದು ಮಾಡಿದ್ವಿ ರೀ. ಕನ್ನಡದಲ್ಲಿ ಸುಮಾರು 36 ಪುಸ್ತಕಗಳು ಬರೆದಿದ್ದನ್ನ ಪಬ್ಲಿಷ್ ಮಾಡಿದ್ವಿ ರೀ. ಇಲ್ಲಿ ನಮ್ಮ ಮಂಗಳೂರಿಂದನೂ ಕೆಲವರು ಬರೆಯುವಂಥ ಹವ್ಯಾಸ ಹೇಗೆ ಬರೆಯುವಂಥದ್ದು ಅಂತ. ಹೌದು ಅಂತ ಅದನ್ನು ಮತ್ತು ಅದು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ನನಗೆ ಯೋಗ್ಯತೆ ಇಲ್ಲ ರೀ. ನನ್ನನ್ನು ಹೋಗ್ಬಿಟ್ಟು ISPCK ಜನರಲ್ ಎಡಿಟರ್ ಫಾರ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತಂದ್ಬಿಟ್ಟು ಇದು ಮಾಡಿದರೆ ಎಷ್ಟು ಇದಾಗಿರ್ಬೋದು. ಆದರೆ ಮತ್ತು ಅದೇ ಸಮಯದಲ್ಲಿ ದೇವ್ರ ಕೃಪೆಯಿಂದ ನನಗೆ ಒಂದು ಸಾರಿ ಏನಾದರೂ ಪ್ರಸಂಗ ಕರೆದ್ರು ಮತ್ತೆ ಮತ್ತೆ ಕರೆಸ್ತಾ ಇರ್ತಾರೆ. 2ನೇದೇನೆಂದರೆ, ನಾನು ಐ ಆಮ್ ನಾಟ್ ಪ್ರೀಚಿಂಗ್, ನಾನು ಪ್ರಸಂಗ ಮಾಡೋದಿಲ್ಲ, ಐ ಆಮ್ ಟೀಚಿಂಗ್ ಅಂತ ಅವ್ರಿಗಿರೋದು. ಕೆಲವರು ಆಳವಾದ ಸತ್ಯತೆಗಳನ್ನು ಹೇಳಲಿಕ್ಕೆ, ಈಗ ಉದಾಹರಣೆಗೆ ಪರಮಗೀತೆಗಳು, ಎಸ್ತಗಳು, ಇವಕ್ಕೆಲ್ಲ ಆಳವಾದ ಸತ್ಯತೆ ತೆಗೆದು ಹೇಳ್ತಾರೆ, ಐ ಆಮ್ ದ ಬೆಸ್ಟ್ ಅಂತ ಹೇಳ್ತಾರೆ. ಆದರೆ ನಾನು 2-3 ಸಾರಿ ಅದನ್ನು ಮಾಡಿದ್ಮೇಲೆ ಬಿಟ್ಬಿಡ್ತೇನೆ ರೀ. ಯಾಕೆ ಗೊತ್ತಾ, ನಾನು ಪ್ರಸಂಗ ಮಾಡುವಾಗ 4ನೇ ಸಾರಿ ಮಾಡುವಾಗ ನನ್ನ ಮಕ್ಕಳ ಹತ್ರ ಮಾತಾಡೋಕ್ಕೆ ಆ ಭಾಷೆ ಹೋಗ್ಬಿಡ್ತದೆ ರೀ. ಲ್ಯಾಂಗ್ವೇಜ್ ಹೋಗ್ತದೆ. ಮತ್ತು ನನ್ನ ತಲೆಯಲ್ಲೆಲ್ಲ ಪ್ರಸಂಗದ ಆಲೋಚನೆ ಇರ್ತದೆ. ಮಕ್ಕಳ ಭಾಷೆ ಉಳಿಸ್ಬೇಕು ಅಂದ್ರೆ ನಾನು ಮಧ್ಯದಲ್ಲಿ ಗ್ಯಾಪ್ ಕೊಡ್ತೇನೆ ರೀ. ಮಕ್ಕಳು ನನ್ನ ಸಂಧಿಸ್ತೇನೆ. ಯಾರು ಸಂಧಿಸಲಿಲ್ಲ ಅಂದ್ರೆ ಹೋಗಿ ಬೋರ್ಡಿಂಗ್ಗಳಲ್ಲಿ ಇತ್ತು ಅಂತ ಹೋಗಿ ಮಾತಾಡಿ ಬರ್ರಿ, ಅವ್ರು ಕರೀಲಿಲ್ಲ ಅಂದರು. ಯಾಕಂದರೆ ನನಗೆ ಆ ಮಕ್ಕಳ ಭಾಷೆ, ಮಕ್ಕಳ ಸ್ಟ್ಯಾಂಡರ್ಡ್ನ ಕೀಪ್ ಅಪ್ ಮಾಡಲಿಕ್ಕೆ ನಾನು ಮಕ್ಕಳದ್ದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೇನೆ. ಹೀಗಾಗಿ ಅದರಿಂದ ನನ್ನನ್ನು ಪ್ರತಿ ಒಂದೊಂದು ಹೊಸದ್ರಲ್ಲೇ ಕಲಿಯುವಂಥ, ಅಥವಾ ಅದು ಇನ್ನೊಂದು ಏನೆಂದರೆ, ನಾನು ಮಕ್ಕಳ ಸೇವೆ ಇಷ್ಟು ಮಾಡಿ ನಾನು ಟ್ರೈನಿಂಗ್ ಮಾಡಿದೆ. ಅದು ಸ್ಪೆಷಲ್ ಟ್ರೈನಿಂಗ್ ಯಾರು ಮಾಡಲಿಲ್ಲ ಕರ್ನಾಟಕದಲ್ಲಿ, ಅದು ಅಮೆರಿಕನ್ ಡಿಪ್ಲೊಮಾ. ಅದಲ್ಲದೆ ಕೆಲವಾರು ಚಿಕ್ಕ ಇದರಲ್ಲಿ ನಾನು ಅದನ್ನು ಅಟೆಂಡ್ ಮಾಡಿದೆ ರೀ. ಈಗ ನಾನು ಟ್ರೈನಿಂಗ್ ಕೊಡ್ತಾ ಸುಮಾರು 16,000 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೇನೆ ರೀ. ಕಳುವಾಗ ನಾನು ಅವ್ರಿಗೆ ಹೇಳ್ತೇನೆ, 3 ದಿವಸ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ನಿಮ್ಮಿಂದ ನಾನು ಏನು ಕಲಿಬೇಕು ಅಂತ. ಈಗ ನಾನು ಹೊಸ ವಿಷಯ ಕಲಿತಾ ಇದ್ದೀನಿ. ಹೀಗಾಗಿ ನೀವು ಮುಂದಿನ ಪ್ರಶ್ನೆಗಳಿಗೆ ಹೇಳ್ತೀನಿ, ಏನೇನು ಕಲ್ತಿದ್ದೀನಿ ಅಂತ ಹೇಳ್ತೇನೆ ನಾನು. ನಿಜವಾಗಿ ಸೊ ಈಗ ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ, ಸುವಾರ್ತೆ ಎನ್ನುವಂಥದ್ದು ಕೇವಲ ಒಂದೇ ಸೀಮಿತ. ಈಗ ಉದಾಹರಣೆಗೆ ನೋಡಿ, ದೊಡ್ಡವರಿಗೆ ಅರ್ಥ ಆಗ್ತದೆ ಕೆಲವು ಮಾತುಗಳು, ಆದರೆ ಪುಟ್ಟ ಮಕ್ಕಳಿಗೆ ಅವರದ್ದೇ ಆದಂಥ ರೀತಿಯಲ್ಲಿ ನೋಡಿ, ನೀವು ಪುನಃ ಪೂರ್ತಿ ಕೆಳಗಿಳಿಬೇಕು. ನೀವಾಗ ತಾನೇ ಹೇಳಿದ್ರಿ ಲ್ಯಾಂಗ್ವೇಜ್. ಯಾಕೆ ಹೇಳ್ತೇನೆ ಅಂದರೆ, ನನಗೆ ಈ ಮಕ್ಕಳ ಮಧ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ದಿವಸ ನನ್ನನ್ನು ಹೇಳಿದರು. ನಾನು ಹೇಳಿದಂಗೆ ಆಗೋದಿಲ್ಲ. ಯಾಕಂದರೆ ನನ್ನದೊಂದು ಸ್ವಭಾವ ಇದೆ, ನಾನು ಟಾಕ್ ಕೊಡುವಾಗ, ನನ್ನ ಮಾತುಗಳನ್ನು ನಾವು ಕೊಡುವಾಗ ಅಥವಾ ನಾನು ಸಂದೇಶ ಕೊಡುವಾಗ ಎಲ್ಲರೂ ಸುಮ್ಮನೆ ಇರಬೇಕು. ನನಗೆ ಯಾರಾದರೂ ಸ್ವಲ್ಪ ಕೈಕಾಲು ಆಚೆ ಚಂದಡಿಸು ಅಥವಾ ಅವರವರೇನಾದರೂ ಮಾತಾಡ್ಕೊಳ್ಳೋದು ಅಥವಾ ಇನ್ನೇನು ಆದರೆ ನಾನು ತುಂಬ ಡಿಸ್ಟರ್ಬ್ ಆಗಿ ಹೋಗ್ತೇನೆ. ನನಗೆ ಯಾಕೆ ತುಂಬ ಹಿಂಸೆ. ನಾನು ಎಷ್ಟೋ ಸಲ ಒಂದೆರಡು ಸಲ ನಾನು ಕರೆದ್ರು. ನಾನು ಹೇಳಿದೆ, ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಅವರಿಗೆ ಜೋರು ಮಾಡಿಬಿಟ್ಟೆ ನಾನು. ಮತ್ತೆ ತುಂಬ ಪಾಪ ಪ್ರಜ್ಞೆ ಬಂತು. ಇತ್ತೀಚೆಗೆ ನನ್ನ ಮಂಡ್ಯದಲ್ಲಿ ಒಂದು ಹಳ್ಳಿಯಲ್ಲಿ ನನ್ನ ಆ್ಯನಿವರ್ಸರಿಯನ್ನು ಆ ಹಳ್ಳಿಯಲ್ಲಿ ನಾನು ಮಾಡಿದೆ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಆಗ ಬಂದು ಸಂದೇಶಕರು ನನ್ನ ಹತ್ರ, ಅಲ್ಲಿದ್ದ ನನ್ನ ಫ್ರೆಂಡ್ ಹೇಳಿದರು, ಅವರಿಗೆ ಒಂದು ಕತೆ ಹೇಳು, ಬೈಬಲ್ ಕತೆ ಹೇಳು ಅಂತ. ನನಗೆ ಇಷ್ಟು ಕೆಟ್ಟ ಕೋಪ ಬಂತು. ಯಾರೂ ನನ್ನನ್ನು ಕೆರೆ ಮಾಡೋದಿಲ್ಲ. ನಾನು ಈಚಿಂದ ಕತೆ ಹೇಳ್ತಿದ್ದೇನೆ, ಅವರೆಲ್ಲ ಅವರಷ್ಟಕ್ಕೆ ಅವರಿಗೆ ಕೇಕ್ ಚಾಕ್ಲೇಟ್ ಬೇಕು. ನಾನು ಅದಕ್ಕಿಂತ ಮೊದಲೇ ನಾನು ಹೇಳಿದೆ, ಇಂಥ ಸೇವೆ ಮಾಡಲಿಕ್ಕೆ ಭಾಗ್ಯ ಬೇಕು, ಮತ್ತೊಂದು ಇಂಥ ಸೇವೆ ಮಾಡಲಿಕ್ಕೆ ವಿಶೇಷವಾದ ವರ ಬೇರೆ ಬೇಕು. ಯಾಕಂದರೆ ನಮಗೆ ನನ್ನ ಮಕ್ಕಳನ್ನೇ ಸುಧಾರಿಸಲಿಕ್ಕೆ ನಾವು ಪಡವಾರದ ಪಾಡ್ತೇವೆ. ಅಂಥದ್ರಲ್ಲಿ ನೀವು ಮಕ್ಕಳ ಮಧ್ಯದಲ್ಲಿ ಅವರ ಮನಸ್ಸಿಗೆ ಖುಷಿಯಾಗು, ಮತ್ತು ನಿಮ್ಮ ಮಾತನ್ನು ಅವ್ರು ಕೇಳದಿದ್ದರೂ ಆ ಒಂದು ಸಮಾಧಾನದಿಂದ ಅವರನ್ನು ನೀವು ಜೋರೆ ಮಾಡಲಿಕ್ಕೆ ಮಾಡೋದಿಲ್ಲ. ಸಾಮಾನ್ಯವಾಗಿ ಮಾಡಲ್ರಿ, ಅವರು ಗಲಾಟೆ ಮಾಡೋದು ನಂಗೆ ಖುಷಿ ಆಗ್ತದೆ. ನೀವು ಅದನ್ನು ನೋಡಿ, ನಿಜವಾಗಿ ದೇವರ ಕೃಪೆ. ಯಾಕಂದರೆ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಂಥದ್ದು ನಾನು ಅನಿಸ್ತೇನೆ ಬಹಳ ಸಂತೋಷ. ಯಾಕಂತೇಳಿದರೆ ದೇವರು ನಿಮ್ಮಂಥ ಜನರನ್ನು ಅಥವಾ ನಿಮ್ಮಂಥ ಸುವಾರ್ತಿಕರನ್ನು ಇಂಥ ಸೇವೆಗೋಸ್ಕರ ತಂದದ್ದು. ನಾನು ಅದು ಮುಖ್ಯವಾದ ಕಾರಣ ಇದು ಬ್ರದರ್. ಏನಂದರೆ, ನಾನು ಒಂದು ದೊಡ್ಡವ್ರಿಗೆ ಪ್ರಸಂಗ ಮಾಡುವಾಗ ನಾನು ಹೆಚ್ಚು ಭಾರ ಇಲ್ಲ ನನಗೆ. ಆದರೆ ಮಕ್ಕಳ ಹತ್ರ ಹೋಗುವಾಗ ನಾನು ಕೇಳ್ತೇನೆ, ಸ್ವಾಮಿ ನನ್ನ ಕಣ್ಣುಗಳಲ್ಲಿ ಆ ಮಗುವಿನ ಆ ಅವಶ್ಯಕತೆಗಳನ್ನು ತಿಳಿಸು ಸ್ವಾಮಿ.
ನನಗೆ ಆ ಮಗುವಿನ ಸ್ವಭಾವ ಕೊಡು ಸ್ವಾಮಿ ಅಂತ ಕೇಳುವಾಗ ನಾನು ಪ್ರಾರ್ಥನಾಪೂರ್ವಕವಾಗಿ ನೋಡೋ ಎಂಥ ತುಂಟ ಮಕ್ಕಳು ಕೂಡ ನನ್ನ ಕೈ ಬರುವಾಗ ಅದು ಮುಗಿಸಿ ಬರುವಾಗ ಬಂದು ಅಪ್ಕೊಳ್ತಾರೆ ಅಲ್ವಾ. ನಿನ್ನೆ ಒಂದು ಚಿಕ್ಕ ಉದಾಹರಣೆ, ನಿನ್ನೆ ನಾನು ಬಳ್ಳಾರಿ ಇದ್ದಿದ್ದಾರೆ 5 ಚರ್ಚಸ್ನವ್ರು ಮಾಡಿದ್ದು 350 ಮಕ್ಕಳು. ನೀವು ನಿಜವಾಗಿ ನಮ್ಮ ಹತ್ರ ಈಗ ಮಾತಾಡ್ತಿರುವಾಗ ನಮ್ಗೆ ಗೊತ್ತು ನೀವು ತುಂಬ ಟಯರ್ಡ್ ಆಗಿದ್ದೀರಿ, ಯಾಕಂದರೆ ಪ್ರಯಾಣವಾಗಿ ಬಂದಿದ್ದೀರಿ ಅಷ್ಟೇ. ನಮ್ಗೆ ಗೊತ್ತಾಯ್ತು, ನಾವೇ ಕೇಳಿದ್ದೀವಿ ನಿಮ್ಮ ಹತ್ರ ಟಯರ್ಡ್ ಆಗಿದ್ದೀರಲ್ಲ ಅಂತ. ಅದು 350 ಮಕ್ಕಳು 60 ಜನ ಟೀಚರ್ಸು, ವಾಲಂಟಿಯರ್ಸು, ಸಭಿಕರು, ತಂದೆ ತಾಯಿಗಳು. ಫೈನಲ್ ಡೇ ನಿನ್ನೆ ತುಂಬಿದ್ದು. ನನಗೆ ಹೇಳಿದೆ, ನನಗೆ ಬಸ್ 8:15 ನನ್ನ ಚಾನ್ಸ್ ಸಿಕ್ಕಿದೆ 8 ಗಂಟೆ. ನಾನು 15 ನಿಮಿಷದಲ್ಲಿ ಮುಗಿಸಿ ಬಸ್ ಹಿಡಿಬೇಕು. ಅದು ಬಿಟ್ಟರೆ ನಾನು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಡೆಗೆ ನನ್ನ ವ್ಯವಸ್ಥಾಪಕರುಗಳು ಸ್ಟೇಜ್ ಮೇಲೆ ಹೇಳಿದರು, ನಾನು ಬರೀ 5-10 ನಿಮಿಷ ಮಾತಾಡೋದು ಅಂತ. ಅದು ಇನ್ನೊಂದು ಕರ್ನಾಟಕದಲ್ಲೊಂದು ಗಾದೆ ಇದೆ ರೀ, ಏನಂದರೆ ಯವನಸ್ಥರಿಗೆ ಬೈಕ್ ಕೊಡಬೇಡ, ಅಣ್ಣ ಹಿಂಗೆ ಮೈಕ್ ಕೊಡಬೇಡ ಅಂತ. ಕಾರಣ ಅಂದರೆ ಮೈಕ್ ತೊಗೊಂಡು ಮಕ್ಕಳನ್ನ ನೋಡಿದ್ರೆ ನನಗೆ ಸಮಯ ಗೊತ್ತಾಗಲ್ಲ, ಅವ್ರು ಬೋರ್ ಆಗೋರ್ಗೂ ಮಾತಾಡ್ತಾ ಇರ್ತಾರೆ. ಕಡೆಗೆ ಆಯ್ತು ಅಣ್ಣ, ನೀವು ಮಿಸ್ ಆದರೂ ಚಿಂತೆ ಇಲ್ಲ, ಬೆಳಿಗ್ಗೆ ನಾವು ಕಳಿಸ್ಕೊಡ್ತೀವಿ, ನೀವು ಮಾತಾಡಿ. 10 ನಿಮಿಷದಲ್ಲಿ ಮಾತಾಡಿ ಇಳಿಗಿ ಬರುವಾಗ ಆ ಮಕ್ಕಳೆಲ್ಲ ಬಂದು ಸುತ್ಕೊಂಡು ನಾನು ಕಳಿಸಿ ಕೆಲವು ಮಕ್ಕಳು ಕೂಗ್ಲಿಕ್ಕೆ ಶುರು ಮಾಡಿದರು. ಆವಾಗ ಪೇರೆಂಟ್ಸ್ ಹೇಳಿದರು, ಅಣ್ಣ ಇಲ್ಲಿದ್ಬಿಡಿ, ನಾವೇ ನಮ್ಮನ್ನೆಲ್ಲ ನೋಡ್ಕೊಳ್ತೀವಿ, ಇಲ್ಲಿದ್ಬಿಡಿ, ನಮ್ಮ ಮಕ್ಕಳು ಇಂಪ್ರೂವ್ ಆಗಲಿ ಅಂತ. ಯಾಕೆ ಹೇಳ್ತೇನೆ ಅಂದರೆ ಆ 5 ದಿವಸದಲ್ಲಿ ಮಕ್ಕಳು ಸಾಕ್ಷಿ ಹೇಳುವಾಗ ನಮಗೆ ಬೇಕಾಗಿದ್ದು ಹೇಳಿದಂಥ ಮಕ್ಕಳೆಲ್ಲ ಮೊದಲು ಹೇಳಿದ್ದು, ನಾನು ಎಸ್ ಸ್ವಾಮಿನ ಅಂಗೀಕರಿಸ್ಲಿಕ್ಕೆ ದಾರಿ ಆಯ್ತಿದ್ರು ಅಂತ. ಅದು ಕೇಳುವಾಗ ಪಾಸ್ಟ್ರುಗಳು ಅವರೆಲ್ಲ ದೇವ್ರಿಗೆ ಸ್ತೋತ್ರ ಮಾಡೋದು. ಯಾಕಂದರೆ ಈಗಿನ ಮಕ್ಕಳಿಗೆಲ್ಲ ತಿಂಡಿ ಚೆನ್ನಾಗಿತ್ತು, ಆಟ ಚೆನ್ನಾಗಿತ್ತು, ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇಳುವಂಥದ್ರಲ್ಲಿ ಎಸ್ ಸ್ವಾಮಿನ ಅಂಗೀಕರಿಸೋದು ಭಾಳ ಶ್ರೇಷ್ಠ. ಮಾತಿಲ್ತೇನೆ. ನಮಗೆ ದುಃಖಕರವಾದ ಸಂಗತಿ ಏನಂದರೆ, ಅನೇಕ ಮಕ್ಕಳ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೇನೆ. ಇವರು ಕೇಳೋ ಪ್ರಶ್ನೆ ಕೇಳಿದರೆ ನಮಗೇನು ಬೇಸರ ಹಿಡಿದೋಗ್ತದೆ. ಏನು ಪ್ರಶ್ನೆ? ಈ ಜನರಲ್ ಕ್ವೆಶ್ಚನ್ಗಳು. ಅಂದರೆ ಜನರಲ್ ಕ್ವೆಶ್ಚನ್ ಅಂದರೆ ಅದರಿಂದ ಆ ಮಕ್ಕಳಿಗೆ ಏನು ಲಾಭ ಇಲ್ಲ. ಅಂದರೆ ಅವ್ರು ಕೇಳುವಾಗ ಅವರು ಸಾಧಾರಣ ಪ್ರಶ್ನೆಗಳು, ಉದಾಹರಣೆಗೆ ನಂಬರ್ ಎಷ್ಟು, ಫೋನ್ ನಂಬರ್ ಎಷ್ಟು, ಅಥವಾ ಇನ್ನೊಂದು ವಿಚಿತ್ರ ಪ್ರಶ್ನೆಗಳು. ನನಗೆ ಅದು ಕೋಟ್ ಮಾಡಲಿಕ್ಕೆ ಬೇಡ, ಯಾಕಂತೇಳಿದರೆ ಅದು ಯಾವುದೋ ಒಂದು ಪರಿಸ್ಥಿತಿಯನ್ನು ಇದು ಮಾಡಿ. ಆದರೆ ಒಬ್ಬ ವ್ಯಕ್ತಿ, ಒಂದು ಮಕ್ಕಳು ಬಂದು ಮುಂದೆ ನಿಂತುಕೊಂಡು, ನಾನು ಒಂದು ದಿವಸ ನಾವು ಇದೇ ರೀತಿ ಸಂದರ್ಶಿಸುವಾಗ ಆ ವ್ಯಕ್ತಿ ಬಂದು ಹೇಳುವ ಸಾಧ್ಯತೆಗಳಿದೆ. ನಾನು ಆ ದಿವಸ ಅಣ್ಣಯ್ಯರವರು ಬಂದು ದೇವರ ಸುವಾರ್ತೆಯನ್ನು ಸಾರಿದಾಗ, ನಾನು ಭಾಳ ಸಣ್ಣ ಬಾಲಕನು ಯೇಸು ಸ್ವಾಮಿನ ಅಂಗೀಕರಿಸಿದೆ ಹೇಳುವಾಗ, ಇದರದ್ದು ಸಂಪೂರ್ಣ ಕ್ರೆಡಿಟ್ ಸ್ವಾಮಿಗೆ ಹೋಗ್ತದೆ. ಖಂಡಿತ ನಿಜವಾಗಿ ಬಹಳ ಖಂಡಿತ. ನಾನು ಅದನ್ನು ಹೇಗೆ ನಾನು ಅದನ್ನು ಆಲೋಚನೆ ಮಾಡ್ತೇನೆ ಅಂದರೆ, ಒಂದು ಮಗು ಯೇಸು ಸ್ವಾಮಿನ ಅಂಗೀಕರಿಸಿದ್ರೆ ಪರಲೋಕದಲ್ಲಿ ಸಂತೋಷ ಆಗ್ತದೆ. ನಿಜವಾಗಿ ಹೌದಾ? ಬೈಬಲ್ ಹೇಳ್ತದೆ. ಹೌದು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, 18-14 ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗೋದು ಪರಲೋಕದಲ್ಲಿರೋ ತಂದೆ ಚಿತ್ತ ಅಲ್ಲ. ಮತ್ತು ಲೂಕನ್ನಲ್ಲಿ ಒಂದು ಮಗು 100 ಕುರಿಗಳಾಗಿ 1 ಕುರಿ ತಪ್ಪಿಸ್ಕೊಂಡಾಗ ಸಿಕ್ಕಿದ್ರೆ ಸಂತೋಷ ಆಗ್ತದೆ. ಹಾಗೆ ಪರಲೋಕದಲ್ಲಿ ಆಗ್ತದೆ. ಪೇತ್ರನ ಪತ್ರಿಕೆಯಲ್ಲಿದೆ ಏನಂತಂದರೆ, ನಾನು ಅದನ್ನು ಹೀಗೆ ಇಂಟರ್ಪ್ರಿಟ್ ಮಾಡ್ತೇನೆ ರೀ, ಒಂದು ಮಗು ಕರ್ತನ ಬಳಿಗೆ ಬಂದಾಗ ಪರಲೋಕದಲ್ಲಿ ಸಂತೋಷ ಆಗ್ತದೆ. ಸಂತೋಷ ನಮ್ಮ ಆಲೋಚನೆಯಲ್ಲೇನು, ನಮಗೆ ಸಂತೋಷ ಆದಾಗ ಹಬ್ಬದಲ್ಲೆಲ್ಲ ಡೆಕೋರೇಷನ್ ಮಾಡ್ತೀವಿ ರೀ. 2 ದೇವದೂತರು ಕಟ್ತಾ ಇದ್ದಾರೆ, ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ, ಏನು ಇವತ್ತು ವಿಶೇಷ, ಒಂದು ಮಗು ಕರ್ತನ ಬಳಿಗೆ ಬಂತಂತೆ. ನಾವು ದೇವರನ್ನು ಯಾವಾಗಲೂ ನೋಡುವಂಥವ್ರು, ಪಾಪ ಅಂದರೆ ಗೊತ್ತಿಲ್ಲ, ನಮ್ಮಿಂದ ಪರಲೋಕದಲ್ಲಿ ಸಂತೋಷ ಇಲ್ಲ, ಆದರೆ ಈ ಮಗುವಿಂದ ಸಂತೋಷ ಆಯ್ತಲ್ಲ ಅಂತ ಆ 1 ಪೇತ್ರ 1:12 ಕಡೆಯಲ್ಲಿದೆ, ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಇದೆ ಅಂತ. ಯಾರನ್ನ ಗೊತ್ತರೆ? ಮಗುವನ್ನು ನಡೆಸಿದವ್ರ ಮುಖ ನೋಡಲಿಕ್ಕೆ. ಬ್ಯೂಟಿಫುಲ್. ನನಗದು ಆಯಾಸ ಆದಾಗ ನಾನು ಟೀಚರ್ಸ್ಗೆ ಹೇಳೋದು, ಮಕ್ಕಳನ್ನು ಕರ್ತನ ಬೇಸರ ಮಾಡಬೇಡಿ, ನೀವು ಒಂದು ಮಗುವನ್ನು ನಡೆಸಿದ್ರೆ ದೇವದೂತರು ನಿಮ್ಮನ್ನು ನೋಡಿ ಲಕ್ಷ್ಯವಿಟ್ಟು ನೋಡ್ತಾರೆ. ನಮಗೆ ಅವಕಾಶ ಇಲ್ಲ. ಒಂದು ಪ್ರಶ್ನೆ, ಸುವಾರ್ತೆ, ಗುಡ್ ನ್ಯೂಸ್, ದ ಗಾಸ್ಪಲ್, ಇದನ್ನು ಕೇಳುವುದರಲ್ಲಿ, ಇದನ್ನು ಹೇಳುವುದು, ಕೇಳುವುದು ಅಥವಾ ಸುವಾರ್ತೆಯ ಬಗ್ಗೆ ಒಂದು ಸಣ್ಣ ಬ್ರೀಫ್ ಆಗಿ ಒಂದು ಆಲೋಚನೆಯನ್ನು. ನಾನು ಅದನ್ನು ನಾನು ಟೀಚರ್ಸ್ಗೆ ಹೇಳುವಂಥದ್ದು, ಜನರಿಗೆ ಬೋಧಿಸುವಂಥದ್ದು ಹೀಗೆ ರೀ. ಈಗ ಒಂದು ಚಿಕ್ಕ ಉದಾಹರಣೆ ರೀ, ನೀವು ವಿಶ್ವಾಸಿಗಳು, ನಾವು ಹೋಗ್ತಾ ಇದ್ದೀವಿ ರೀ, ಹಸಿವೆ ಆಗ್ತದೆ, ನೀವು ರೊಟ್ಟಿ ತಿಂತಾ ಇದ್ದೀರಿ. ನಾನು ಕೇಳ್ತೀನಿ, ಬ್ರದರ್ ನೀವು ಕ್ರೈಸ್ತರಲ್ವ, ದೇವ್ರ ವಾಕ್ಯದಲ್ಲಿದೆಲ್ಲ, ನಿನ್ನ ನೆರೆಯವನ್ನ ನಿನ್ನಂತೆ ಪ್ರೀತಿಸು ಅಂತ ಹೇಳುವಾಗ ನೀವು ಹೇಳ್ತೀರಿ, ಹೌದು ಬ್ರದರ್ಸ್, ದೇವ್ರ ವಾಕ್ಯದಲ್ಲಿದೆ, ನಿನ್ನ ನೆರೆಯವ ಸೊತ್ತವನ್ನು ಆಶಿಸಬಾರ್ದು. ಇಬ್ಬರೂ ಸತ್ಯತೆಯೇ ಹೇಳುವಂಥದ್ದು, ಆದರೆ ಸತ್ಯತೆ ವಿಭಜನೆ ಮಾಡುವಂಥದ್ದು ಭಾಳ ಪ್ರಾಮುಖ್ಯ. ಅದನ್ನು ನಾನು ಮನೆ ಕಟ್ಟಿದಂಥ ರೀತಿಯಲ್ಲಿ ವಿವರಿಸ್ತೇನೆ ರೀ. ಅದೇ ಇದು ಮಕ್ಕಳಿಗೂ ದೊಡ್ಡವ್ರಿಗೆಲ್ಲ ಹೇಳ್ತೇನೆ ರೀ. ಒಂದು ಮನೆ ಕಟ್ಟುವಾಗ ಅಸ್ಥಿವಾರ ಬೇಕು ರೀ. ಇಟ್ ಈಸ್ ಎ ಫಂಡಮೆಂಟಲ್ ಟ್ರೂತ್ ಅಥವಾ ಮೂಲಭೂತ ಸತ್ಯತೆ. ಏನು? ರಕ್ಷಣೆ, ಕೃಪೆ, ಮಾನಸಾಂತರ, ಇದು ಫಂಡಮೆಂಟಲ್.
ರಕ್ಷಣೆ, ಕೃಪೆ ಹಾಗೂ ಮಾನಸಾಂತರ ಎನ್ನುವಂಥದ್ದು ಇದು ಸುವಾರ್ತೆಯಲ್ಲಿ ಬೇಕಿರುವಂಥ ಬಹಳ ಪ್ರಾಮುಖ್ಯ. ಎರಡನೇದು ಅದು ಫಂಡಮೆಂಟಲ್ ಅಥವಾ ಮೂಲಭೂತ ಸತ್ಯತೆ. ಪ್ರಾಮುಖ್ಯವಾದಂಥ ಸತ್ಯತೆ ಯಾವುದು ಅಂದರೆ ಸತ್ಯವೇದ, ಪ್ರಾರ್ಥನೆ, ಪವಿತ್ರಾತ್ಮ, ಸಾಕ್ಷಿ, ಸೇವೆ, ಇದೆಲ್ಲ ಪ್ರಾಮುಖ್ಯ. ಅದು ಗೋಡೆ ಕಟ್ಟದ ಹಾಗೆ, ಫಂಡಮೆಂಟಲ್ ಅಲ್ಲ, ಇದು ಪ್ರಾಮುಖ್ಯವಾದ ಸತ್ಯತೆ. ಅದಾದ ನಂತರ ಹಾಕೊಂಡು ಸಭೆಯ ಸಿದ್ಧಾಂತಗಳು, ಚರ್ಚ್ ಡಾಕ್ಟ್ರಿನ್, ಕ್ರಮಗಳು, ರಿಚುವಲ್ಸ್, ದ ವೇ ಆಫ್ ಅಡ್ಮಿನಿಸ್ಟ್ರೇಷನ್, ಇದೆಲ್ಲ ಯಾವುದು ಅಲ್ಲಿಗೆ ಮನೆ ಮುಗೀತ್ರಿ. ಆದರೆ ಅದ್ರ ಮೇಲೆ ಸುಣ್ಣ ಬಣ್ಣ ಬಳಿಯುವಂಥದ್ದು ಏನಂದರೆ ವ್ಯಕ್ತಿಗಳ ಹೆಸರುಗಳು, ಊರಿನ ಹೆಸರುಗಳು, ಕಾಲ, ಇವೆಲ್ಲ ಸುಳ್ಳು. ಈಗೇನಾಗಿದೆ ಅಂದರೆ ನಾವು ಮಕ್ಳಿಗೆ ಬೋಧಿಸೋದು ಸತ್ಯದಲ್ಲಿ ಎಷ್ಟು ಪುಸ್ತಕ ಇದೆ, 66 ಪುಸ್ತಕ. ಭಾಳ ಚೆನ್ನಾಗಿ ಕಲ್ತಿದ್ವಿ. ಅಬ್ರಾಹ್ಮನ್ ಮಗ ಯಾರು, ಇಸಾಕ, ನೋಡಿ ಎಷ್ಟು ಚೆನ್ನಾಗುತ್ತೆ. ಅಷ್ಟಕ್ಕೆ ಪ್ರಾಮುಖ್ಯವಲ್ಲದಂಥ ಸತ್ಯತೆಗಳು ಕೊಡ್ತಾ ಇದ್ದಾರೆ. ಈ ರಕ್ಷಣೆ ಬಹಳ ಚೆನ್ನಾಗಿ ಹೇಳಿದ್ವಿ. ನಾನು ಅದನ್ನು ಚಿತ್ರ ಸಹಿತವಾಗಿ ನಾನು ಟೀಚರ್ಸ್ಗೆ ಹೇಳಿದ್ರು. ಈಗ ದೊಡ್ಡವರು ಟೀಚರ್ಸು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಶುರು ಮಾಡಿ. ಇಲ್ಲ, ಈಗ ನಾನು ನೆನೆಸ್ತೇನೆ, ವೀಕ್ಷಕರು ನೋಡ್ತಿರೋರು ತುಂಬ ಆಶ್ಚರ್ಯ ಆಗೋದು. ಯಾಕಂದರೆ ನಾವೆಲ್ಲ ಬೆಳೆದದೆ ಹಾಗೆ. 91ನೇ ಕೀರ್ತನೆ ಬಾಯ್ ಹಾಟ ಹೇಳು, ಬಡ ಆಯಿತು. ಅದಾದ ನಂತರ ಅದೇ ಯೇಸುಸ್ವಾಮಿ ಹುಟ್ಟಿದೆಲ್ಲಿ, ಅಥವಾ ಯೇಸುಸ್ವಾಮಿ ತಂದೆ ಹೆಸರೇನು, ತಾಯಿ ಹೆಸರು, ಇಂಥ ರೀತಿಯ ಮಾತುಗಳು ಇಂಥದ್ದೇ ಆಯಿತು. ಅದರ ಫಂಡಮೆಂಟಲ್ ಟ್ರೂತ್ ಅಥವಾ ಆ ಸುವಾರ್ತೆಯ ಅಡಿಪಾಯ, ಅಸ್ಥಿವಾರ ಏನೆಂಬುದಾಗಿ ಅದನ್ನು ತೋರಿಸ್ಕೊಡ್ತಾರೆ. ಅದನ್ನು ಮತ್ತೊಂದು ಇದು ಮಾಡ್ತಾರೆ. ಈಗ ನಾವು ಮಕ್ಕಳನ್ನು ಶಾಲೆಗಾಗಲಿ, ಸಂಡೇ ಸ್ಕೂಲ್ಗಾಗಲಿ, ಅಥವಾ ನಾವು ಕ್ರೈಸ್ತರ ಮಕ್ಕಳಿಗೆ ಸಂಡೇ ಸ್ಕೂಲ್ ಕಲಿಸ್ಬೇಕ್ರಿ. ಸಂಡೇ ಸ್ಕೂಲ್ ಕಲಿಸುವಾಗ ಅವ್ರ ಬಾಯ್ಪಾಠ ಅದು ಇದೆಲ್ಲ ಕತೆ ಎಲ್ಲ ಇಂಪಾರ್ಟೆಂಟ್, ಹೌದಲ್ಲ ರೀ? ಸತ್ಯವೇದದ ಜ್ಞಾನ ಅವ್ರಿಗೆ ಬರಬೇಕು ಅಂತ. ಜ್ಞಾನ ಅಂದ್ರೆ ಏನು? ಅದು ಮಾಹಿತಿ ಸಂಗ್ರಹ ಅಷ್ಟೇ, ಇನ್ಫಾರ್ಮೇಷನ್ ಕಲೆಕ್ಷನ್ ಅಷ್ಟೇ. ರೈಟ್. ಆದರೆ ಆ ಜ್ಞಾನದ ಇಬ್ಬರು ತಂಗಿಯರಿದ್ದಾರೆ. ಆ ಮೂರು ಸೇರಿದ್ರೆ ಮಾತ್ರ ನಿಜವಾದ ಜ್ಞಾನ. ಯಾವುದು ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಮತ್ತು ವಿವೇಕ. ತಿಳುವಳಿಕೆ ಹಾಗೂ ವಿವೇಕ. ಅದನ್ನು ನಾನು ಹೀಗೆ ಇದು ಮಾಡ್ತೇನೆ ರೀ. ನಾಲೆಡ್ಜ್ ಇಟ್ ಈಸ್ ಎ ಇನ್ಫಾರ್ಮೇಷನ್ ಗ್ಯಾದರಿಂಗ್, ಅಂದರೆ ಮಾಹಿತಿ ಸಂಗ್ರಹ. ದಾವಿದ ಗೊಲ್ಯಾತಂದು ಹಿಂಗಾಯಿತು ಹಂಗಾಯಿತು, ಮಾಹಿತಿ ಸಂಗ್ರಹ, ತಲೆ ನಾಲೆಡ್ಜ್. ಅದರ ತಿಳುವಳಿಕೆ ಅಂದರೆ ಅದರಿಂದ ನನಗೆ ಅಪ್ಲೈ ಆಗುವಂಥ, ನನಗೆ ಅನ್ವಯಿಸುವಂಥದ್ದೇನು. ವಿವೇಕ ಅನ್ನುವಂಥ ಅನ್ವಯಿಸಿದ್ದನ್ನು ನಾನು ಹೇಗೆ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡಿ. ಇದು ಮೂರು ಹೇಳಿದರೆ ಮಾತ್ರ ಸುವಾರ್ತೆ ರೀ. ಇಲ್ಲಾದರೆ ಈ ದಿವಸಗಳಲ್ಲಿ ನಡೀತದೆ ರೀ, ದೊಡ್ಡ ಕಾಂಪಿಟೇಷನ್ ನಡೀತದೆ ರೀ, ಇದು ಬರ್ತದೆ, ತಪ್ಪಲ್ಲ. ಮಾಹಿತಿ ಸಂಗ್ರಹ ಅಷ್ಟಕ್ಕೆ ನಿಲ್ಲೋದು. ಇವು ಸೆಕ್ಯುಲರ್ ಜಾಬ್ ಹೊರಗಡೆ ಶಾಲೆಗಳಲ್ಲಷ್ಟೇ ಅವ್ರಿಗೆ ಮಾಹಿತಿ ಸಂಗ್ರಹ ಕೊಟ್ಟು ಪರ್ಸೆಂಟೇಜ್ ತೆಗಿತಾ ಇದ್ದಾರೆ ಅಷ್ಟೇ, ಬೇರೆ ಏನು ಕಲಿಸ್ತಾರೆ. ಅದರಿಂದ ಈಗ ದೊಡ್ಡ ಸ್ಕೂಲ್ಗಳಲ್ಲಿ ಕರೀತಾ ಇದ್ದಾರೆ ನಮಗೆ ತಿಳಿಸ್ಲಿಕ್ಕೆ, ಅವರು ಟೀಚರ್ಸ್ಗೆ ಟೀಚ್ ಮಾಡಲಿಕ್ಕೆ. ಲೈಕ್ ರೋಬೋಟ್ನಾಗಿ ಇದೆಲ್ಲ ಏನಾಗುತ್ತೆ ಅಂತೇಳಿ ಇನ್ಫಾರ್ಮೇಷನ್ಗಳನ್ನು ತಲೆಗೆ ಕೊಡ್ತದೆ, ಅದನ್ನು ಕಾರ್ಯರೂಪಕ್ಕೆ ಬರೋದಿಲ್ಲ. ಬರೀ ವರ್ಷ ಆದಮೇಲೆ ಪ್ರೆಸೆಂಟ್ ಮಾಡಿ ಪರ್ಸೆಂಟೇಜ್, ಅದಕ್ಕೆ ನಾವು ಬೇಕಾದಷ್ಟು ಹಣ ಖರ್ಚು ಮಾಡ್ತೀವಿ. ಬಹಳ ಸುಂದರವಾಗಿ ಸುವಾರ್ತೆಯ ಬಗ್ಗೆ ನಮಗೆ ಹೇಳಿದ್ರಿ. ವೀಕ್ಷಕರಿಗೆ ಬಹಳ ಸಂತೋಷ ಆಯಿತು ಅಂತ ನೆನೆಸ್ತೇನೆ. ನಾವು ಇನ್ನೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ನಾನು ಪ್ರಾರಂಭಿಸಿದರೆ ನಾನು ನೆನೆಸ್ತೇನೆ ನಮಗೆ ಗಂಟೆಗಳು ಓದೋದು ಸಾಕಾಗಲಿಕ್ಕಿಲ್ಲ. ಆದರೆ ಇನ್ನೂ ಜನರು ಕಾಯ್ತಾ ಇದ್ದಾರೆ ನಿಮ್ಮ ಹತ್ರ ಅದನ್ನು ಕೇಳುವುದಕ್ಕೋಸ್ಕರ. ಅದು ಅನೇಕ ನಾನು ಸಂಧಿಸಿದಂಥ ಸಭೆಗಳಲ್ಲಿ ಅನೇಕರಿಗೆ ಕೇಳಿದ್ದಾರೆ. ಏನಂದರೆ ನಾನು ದೇವ್ರ ಹತ್ರ ಬೇಡ್ತಾನೆ, ದೇವರೇ ತಂದೆ ತಾಯಿಗಳ ಮಕ್ಕಳನ್ನು ತಿಳಿಲಿಕ್ಕೆ ಸಹಾಯ ಮಾಡಿದೇವ್ರೆ, ಮಕ್ಕಳ ಒಂದು ಪರಿಸ್ಥಿತಿ ತಿಳಿಲಿಕ್ಕೆ ಮಾಡಿ ಸ್ವಾಮಿ. ಮತ್ತು ಎರಡನೇದು, ಆ ಮಕ್ಕಳು ಪ್ರತಿಯೊಂದೊಂದು ಮಗು ಸೈನ್ಸ್ ಪ್ರಕಾರವಾಗಿ 85% ಮಕ್ಕಳು ಸೈಕಿ ಪೇಷಂಟ್ಸ್ ಅಂತ ಅಲ್ವಾ. ಮಕ್ಕಳ ಪರಿಸ್ಥಿತಿ ಭಾಳ ಗಂಭೀರವಾಗಿ ಆಗ್ತಾ ಇದೆ. ಹಾಗಾದರೆ ನಾನು ಅಪೇಕ್ಷಿಸ್ತೇನೆ, ದಯಮಾಡಿ ನೋಡಿ, ಇಂಥ ಒಂದು ಗಾಢ ಸತ್ಯವನ್ನು ನೀವು ಹೇಳ್ತಾ ಇದ್ದೀರಿ. ನಾವು ಅಪೇಕ್ಷಿಸ್ತೇವೆ ಪ್ರತಿದಿನ ನಾವು ಇದರ ಮೂಲಕವಾಗಿ ನಾವು ಅಡ್ವರ್ಟೈಸ್ ಕೂಡ ಮಾಡ್ತೇವೆ ನಿಮ್ಮ ಕಾರ್ಯಕ್ರಮವನ್ನು. ಜನರು ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರ್ತೀರಿ. ಯಾಕಂದರೆ ಇಂಥ ವಿಚಿತ್ರ ಸತ್ಯವನ್ನು ನಾವು ಕೇಳಿದ್ವಿ. ಅಂದರೆ 85% ಮಕ್ಕಳು ಮಾನಸಿಕವಾಗಿ ಬಳಲ್ತಿದ್ದಾರೆ. ಇಂಥ ಸ್ವಭಾವಗಳಿಂದ, ಇಂಥ ತೊಂದರೆಯಿಂದ ಜನರು ಹೊರಗೆ ಮಕ್ಕಳು ಹೊರಗೆ ಬರಬೇಕಾದ್ರೆ ಮಾಹಿತಿಗಳು ಬಹಳ ಅಗತ್ಯ. ಈ ಮಾಹಿತಿಗಳನ್ನು ಕೊಡೋದಕ್ಕೆ ನಮ್ಮೊಂದಿಗೆ ಬರ್ತೀರಿ ಅಲ್ಲ? ಹೌದು, ಖಂಡಿತವಾಗಿಯೂ ಆಸರೆ ಟಿವಿಯೊಂದಿಗೆ ಅವ್ರು ಬರ್ತಾರೆ. ಈಗ ತಾನೇ ಅದು ಮಾತ್ರ ನಾನು ಮಾತ್ರ ಅಲ್ಲ, ಆ ಸೈಕ್ರಿಟಿಸ್ಟ್ನ ಕರ್ಕೊಂಡು ಬರ್ತಾರೆ, ಅವರನ್ನು ಕರ್ಕೊಂಡು ಬೇಕಿದ್ರೆ ಬಂದು ಅವರ ಸಲಹೆಗಳು ಹೇಗೆ ಬರ್ತದೆ, ಹೇಗೆ ಮತ್ತೆ ಅವರ ಮೆದುಳಿನಲ್ಲಿ ಹೇಗೆ ಬೆಳೀತಾ ಇದೆ ಅನ್ನುವಂಥದ್ದೆಲ್ಲ ಸ್ಪಷ್ಟವಾಗಿ ನಾವು ತಿಳಿಸುವಾಗ ತಂದೆ ತಾಯಿಗಳು ಆ ಒಂದು ಅರಿವು ಬರ್ತದೆ. ಒಳ್ಳೆ ಇನ್ಫಾರ್ಮೇಷನ್ಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಸಮಯ ಆಗ್ತಾ ಬಂತು. ನಾವು ನಿಜವಾಗಿ ಬಹಳ ಹೊತ್ತು ಮಾತಾಡ್ತಿದ್ದೆವು. ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು, ಸ್ವಾರ್ಥಿಕ ಸೇವೆಯಲ್ಲಿ
ನಾವು ನಂಬ್ತೇವೆ ನೀವು ಕೂಡ ಸಂತೋಷ ಪಟ್ಟಿರಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದರಲ್ಲಿ ಎಂಬುದಾಗಿ. ನಾವಂತೂ ನಿಜವಾಗಿ ಸಂತೋಷಪಟ್ಟೆವು. ವೀಕ್ಷಕರ ಪರವಾಗಿ ಹಾಗೂ ಆಶ್ಚರ್ಯ ಟಿವಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹೇಳಿಕೊಟ್ಟದಕ್ಕಾಗಿ, ಮಾತ್ರವಲ್ಲದೆ ನಮ್ಮನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ಅದೇ ರೀತಿಯಲ್ಲಿ ನೀವು ಈ ಒಂದು ಅವಕಾಶ ಕೊಟ್ಟು ನಾನು ಹೃದಯ ಭಾರವನ್ನು ನೀವು ಕೂಡ ಪಡ್ಕೊಂಡಿದ್ದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಮಾಡಿ ನಿಮಗೂ ಧನ್ಯವಾದ ಹೇಳ್ತೇನೆ ರೀ, ವೀಕ್ಷಕರಿಗೂ ಸಹ ಧನ್ಯವಾದ ಸರ್.